ಸೊ ಇವತ್ತಿಂದ ಲೈಕ್ Zoom ಕ್ಲಾಸ್ ಲೈಕ್ ವಿಡಿಯೋ ಸಪರೇಟ್ ವಿಡಿಯೋ ಕ್ಲಿಯರ್ ಆಗಲ್ಲ. ಸೊ ವಾಟ್ ಎವರ್ ದಿಸ್ ಯು ನೀಡ್ ಟು ಲೈಕ್ ನೋಟ್ ಪಾಯಿಂಟ್ ನ ಇಲ್ಲೇ ನೋಟ್ ಮಾಡ್ಕೋಬೇಕು. ಏನಾದ್ರು ಡೌಟ್ಸ್ ಇದ್ರೆ ಅಟ್ ದ ಎಂಡ್ ಆಫ್ ದಿ ಸೆಷನ್ ಐ ವಿಲ್ ಗಿವ್ ಸಮ್ ಟೈಮ್ ಟು ಡೌಟ್ಸ್ ಕ್ಲಾರಿಫಿಕೇಶನ್. ಆ ಟೈಮ್ ನೀವು ಕೇಳ್ಕೊಂಡು ನಿಮ್ಮ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೊಬಹುದು. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಓವರ್ ಹೆಡ್ಸ್ ಬಗ್ಗೆ ಅಂದ್ರೆ ಓವರ್ ಹೆಡ್ ಕಾಸ್ಟ್ ಬಗ್ಗೆ ಇದು ಮಾಡಿದ್ರಿ. ಸೊ ಆಲ್ರೆಡಿ ವಿ ನೋ ದಟ್ ದ ಓವರ್ ಹೆಡ್ ಕಾಸ್ಟ್ ಇಸ್ ಆಫ್ ಲೈಕ್ 3 kinds. ಒನ್ ಇಸ್ ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ನಾವು ಈ ಚಾರ್ಟ್ ನ ಎಕ್ಸ್ಪ್ಲೇನ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಸೊ ಬಿಫೋರ್ ವಿ ಪ್ರೊಸೀಡ್ ಅಂದ್ರೆ ಇದರಲ್ಲಿ ಸೊ ಫಸ್ಟ್ ವಾಟ್ ಇಸ್ ಸೊ ನಾವು ಅಂದ್ರೆ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅಲ್ಲಿ ವಿ ಹ್ಯಾವ್ 3 kinds. ಅಂದ್ರೆ ನಾವು ಫಸ್ಟ್ ಕ್ಲಾಸ್ ಅಲ್ಲಿ ಇದನ್ನ ಹೇಳಿದೀನಿ, ಮೆಟೀರಿಯಲ್ಸ್, ಲೇಬರ್, ಎಕ್ಸ್ಪೆನ್ಸಸ್. ಸೊ ನಾವ್ ಏನೇನು ಡೈರೆಕ್ಟ್ ಆಗಿ ಬರುತ್ತೆ, ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ನ ವಿ ವಿಲ್ ಕ್ಲಾಸಿಫೈ ಆಸ್ ಎನ್ ಪ್ರೈಮ್ ಕಾಸ್ಟ್ ಅಂತ. ಇನ್ನು ಉಳಿದಿರೋದು ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ನ ನಾವು ಓವರ್ ಹೆಡ್ಸ್ ಅಂತ ಕರಿತೀವಿ. ಸೊ ಈ ಚಾಪ್ಟರ್ ಕಂಪ್ಲೀಟ್ ಆಗಿ ನಾವು ಓವರ್ ಹೆಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಇಲ್ಲಿ ಜಸ್ಟ್ ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್. ಒಂದು 7-star ಹೋಟೆಲ್ದು ದೇ ಗಿವನ್ ಎ ಡೀಟೇಲ್ಸ್ ಇಯರ್. ಒಂದು ಡೈರೆಕ್ಟ್ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಲೇಬರ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. 7-star ಹೋಟೆಲ್ ಅಲ್ಲಿ ವಿ ಹ್ಯಾವ್ ದೇರ್ ಇಸ್ 2 departments. ಒಂದು ಸೌತ್ ಇಂಡಿಯನ್, ಅನದರ್ ಒನ್ ಇಸ್ ನಾರ್ತ್ ಇಂಡಿಯನ್. ಈ ತರ 2 ಡಿಪಾರ್ಟ್ಮೆಂಟ್ ಆಗಿ ಡಿವೈಡ್ ಮಾಡಿದ್ದಾರೆ. ನಮ್ಗೆ ಡೈರೆಕ್ಟ್ ಮೆಟೀರಿಯಲ್, ಈಗ ಸೌತ್ ಇಂಡಿಯನ್ಗೆ ಡಿಶಸ್ ಪ್ರಿಪೇರ್ ಮಾಡೋದಕ್ಕೆ ಏನೇನ್ ಮೆಟೀರಿಯಲ್ ಬೇಕು ಅನ್ನೋದನ್ನ ಪರ್ಚೇಸ್ ಮಾಡ್ತಾರೆ, ನಾರ್ತ್ ಇಂಡಿಯನ್ ಏನೇನ್ ಬೇಕು ಅನ್ನೋದನ್ನ ಪರ್ಚೇಸ್ ಮಾಡ್ತಾರೆ. ಅಂದ್ರೆ ಸಪ್ರೇಟ್ ಪರ್ಚೇಸ್ ಮಾಡಿದ್ರೆ ಏನಾಗುತ್ತೆ, ನಮ್ಗೆ ಡೈರೆಕ್ಟ್ ಆಗಿ ಬಿಲ್ ಸಿಕ್ಬಿಡುತ್ತೆ, ನಿಜನಾ? ಸೊ ಈ ಸೌತ್ ಇಂಡಿಯನ್ ಫಾರ್ ಎಕ್ಸಾಂಪಲ್ ಏನೇನ್ ತರಕಾರಿ ಇದೆಲ್ಲ ತಗೊಂಡ್ಬರ್ತಾರೆ, ಲೈಕ್ ನಮ್ಗೆ ಡೈರೆಕ್ಟ್ ಆಗಿ ಏನಾಗಿದೆ ಅನ್ನೋದನ್ನ ಡೈರೆಕ್ಟ್ ಆಗಿ ಸಿಕ್ಬಿಡುತ್ತೆ, ಎಷ್ಟು ಕಾಸ್ಟ್ ಅಂತ. ಅದೇ ತರ ಲೇಬರ್ ಅಷ್ಟೇ, ಯಾರ್ಯಾರು ಈ ಲೇಬರ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಸೌತ್ ಇಂಡಿಯನ್ ಡಿಶಸ್, ಅಂದ್ರೆ ಈ ಚೆಫ್ ಆಗಿರ್ಬೋದು, ಪ್ರಿಪೇರ್ ಮಾಡೋರಾಗಿರ್ಬೋದು, ಹೆಲ್ಪರ್ಸ್ ಇರ್ಬೋದು, ಸೌತ್ ಇಂಡಿಯನ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾ ಇದಾರೆ ಅನ್ನೋದು ನಮ್ಗೆ ಆ ಡಿಪಾರ್ಟ್ಮೆಂಟ್ 8 ಇಂದ ಲೆಕ್ಕ ಕೊಡ್ತಾನೆ. ಸೊ ಅಲ್ಲಿಗೆ ಏನಾಗ್ಬೋದು, ನಾವು ಓಕೆ ಅಲ್ಲಿ 5 members ವರ್ಕ್ ಮಾಡ್ತಿದ್ರೆ 5 members ಸ್ಯಾಲರಿ ಅಂತ ಇದಾಗ್ಬೋದು. ಸೊ ಅದೇ ತರ ನಾರ್ತ್ ಇಂಡಿಯನ್ದು ಅಷ್ಟೇ. ಸೊ ಎಷ್ಟು ಜನ ಅಲ್ಲಿ ವರ್ಕ್ ಮಾಡ್ತಿದ್ರೆ ಆ ಬೇಸಿಸ್ ಮೇಲೆ ನಾವೇನ್ ಮಾಡ್ತೀವಿ, ಆ ಅಮೌಂಟ್ ನ ತಗೊಂತೀವಿ. ಸೊ ಟೋಟಲ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಎಷ್ಟಾಗಿದೆ, 9 lakh ಆಗಿದೆ. ಟೋಟಲ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಎಷ್ಟಾಗಿದೆ, 5,50,000 ಆಗಿದೆ. ಅದೇ ತರ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಟೋಟಲ್ 2,50,000 ಆಗಿದೆ. ಸೊ ಈ ತರ ಡೈರೆಕ್ಟ್ ಆಗಿ ಕೊಟ್ಟಾಗ, ಸೊ ಫಾರ್ ಎಕ್ಸಾಂಪಲ್ ಎಷ್ಟು ಜನ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಅಂತ ಹೇಳಿದೆ. ಸೊ ಅಲ್ಲಿ ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ಬೇಸಿಸ್ ಮೇಲೆ ನಾವೇನ್ ಮಾಡ್ತೀವಿ, ಕಾಸ್ಟ್ ನ ಡಿವೈಡ್ ಮಾಡಿ ಅಲ್ಲಿ ನಮ್ಗೆ ಬಿಲ್ಸ್ ಬರುತ್ತೆ. ಓಕೆ, ಸೌತ್ ಇಂಡಿಯನ್ ಡಿಪಾರ್ಟ್ಮೆಂಟ್ ಗೆ ಎಷ್ಟು ವೆಜಿಟೇಬಲ್ಸ್ ತಗೊಂಡ್ಬಂದ್ರು, ಎಷ್ಟು ರೈಸ್ ತಗೊಂಡ್ಬಂದ್ರು, ಎಷ್ಟು ಜನ ಲೇಬರ್ಸ್ ವರ್ಕ್ ಮಾಡ್ತಾ ಇದಾರೆ, ಸೊ ಅದ್ರ ಪ್ರಕಾರ ಗೊತ್ತಾಗುತ್ತೆ. ಬಟ್ ಇಫ್ ಯು ಗೋ ಟು ದ ಹೋಟೆಲ್ ರೆಂಟ್, ಈ ಹೋಟೆಲ್ ರೆಂಟ್ ಸೊ ಅಲ್ಲಿ ನಾವು ಪೇ ಮಾಡ್ಬೇಕಾದ್ರೆ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಅಂತ ಪೇ ಮಾಡಲ್ಲ, ಆಸ್ ಎ ಹೋಟೆಲ್ ಅಂತ ಪೇ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ABC ಹೋಟೆಲ್ ಅಂತ, ಯಾರು ಅದು ಓಕೆ. ಸೊ ನಾವೇನ್ ಮಾಡ್ತೀರಿ, ಫಾರ್ ಎಕ್ಸಾಂಪಲ್ ಈಗ ಹೋಟೆಲ್ ರೆಂಟ್ ಅಂತ ತಗೊಂತೀರಿ. ಹೋಟೆಲ್ ರೆಂಟ್ ಇಲ್ಲಿ 50,000 ಇದೆ ಅನ್ಕೋಣ. ಸೊ ಹೋಟೆಲ್ ರೆಂಟ್ 50,000 ನ ಸೊ ನಾರ್ತ್ ಇಂಡಿಯನ್ ಡಿಪಾರ್ಟ್ಮೆಂಟ್ಗೆ, ಸೌತ್ ಇಂಡಿಯನ್ ಡಿಪಾರ್ಟ್ಮೆಂಟ್ಗೆ ಅಂತ ಯಾವ ತರ ಡಿವೈಡ್ ಮಾಡಕ್ಕಾಗುತ್ತೆ ನಾವು? ಸೊ ನಾರ್ತ್ ಇಂಡಿಯನ್ ಡಿಪಾರ್ಟ್ಮೆಂಟ್, ಸೌತ್ ಇಂಡಿಯನ್ ಡಿಪಾರ್ಟ್ಮೆಂಟ್ ಅಂತ ಮೆಟೀರಿಯಲ್, ಲೇಬರ್ ಅಲ್ಲಿ ವರ್ಕ್ ಮಾಡ್ತಾ ಇರೋದ್ರ ತರ ಇದ್ ಮಾಡ್ಕೊಂಡ್ರಿ. ಸೊ ನಾವು ಹೋಟೆಲ್ ರೆಂಟ್ ನ ಆ ತರ ಡಿವೈಡ್ ಮಾಡಕ್ಕಾಗಲ್ಲ. ಯಾವ ತರ ಡಿವೈಡ್ ಮಾಡ್ತೀರಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಟೋಟಲ್ ಈಗ 100 square feet ಹೋಟೆಲ್ ಇದ್ದಾಗ ಸೌತ್ ಇಂಡಿಯನ್ ಡಿಪಾರ್ಟ್ಮೆಂಟ್ ಏನಾದ್ರು 60 square feet ಯೂಸ್ ಮಾಡ್ತಾ ಇದ್ದು, ಇನ್ನು 40 square feet ನ ನಾರ್ತ್ ಇಂಡಿಯನ್ ಡಿಪಾರ್ಟ್ಮೆಂಟ್ ಯೂಸ್ ಮಾಡ್ತಿದ್ದಾಗ ಏನ್ ಮಾಡ್ತೀರಿ, ಆ ಬೇಸಿಸ್ ಮೇಲೆ ಆ ಪೋರ್ಷನ್ ಏನಿದೆ 60:40, 6:4, ಟೋಟಲ್ 50,000 ಏನ್ ಮಾಡ್ತೀರಿ, 60% ನ ಸೌತ್ ಇಂಡಿಯನ್ ಡಿಪಾರ್ಟ್ಮೆಂಟ್ ಹಾಕ್ತಿರಿ, 40,000 ನ ನಾರ್ತ್ ಇಂಡಿಯನ್ ಡಿಪಾರ್ಟ್ಮೆಂಟ್ ಹಾಕ್ತಿರಿ. ಇದನ್ನ ನಾವು ಅಲೋಕೇಶನ್ ಅಂಡ್ ಅಪೋರ್ಷನ್ಮೆಂಟ್ ಅಂತ ಕರಿತೀರಿ. ಈ ಅಂದ್ರೆ ನಾವು ಡೈರೆಕ್ಟ್ ಮೆಟೀರಿಯಲ್ಸ್ ಎಲ್ಲ ಪ್ರೈಮ್ ಕಾಸ್ಟ್ ಅಲ್ಲಿ ಇದು ಮಾಡ್ಕೊಂತೀರಿ. ಇನ್ನೇನೇನು ಓವರ್ ಹೆಡ್ ಕಾಸ್ಟ್ ಇರುತ್ತೆ ಅದನ್ನ ಯಾವ ರೀತಿ ಅಲೋಕೇಟ್ ಮಾಡಬೇಕು. ಎಕ್ಸಾಂಪಲ್ ಲೈಕ್ ನಮ್ಗೆ ಡೈರೆಕ್ಟ್ ಈಗ ರೆಂಟ್ ಅಂತ ಕೊಟ್ಟಿದ್ದಾರೆ, ಯಾವ ಡಿಪಾರ್ಟ್ಮೆಂಟ್ ಗೆ ಎಷ್ಟು ರೆಂಟ್ ಹಾಕ್ಬೇಕು, ಎಕ್ಸ್ಪೆನ್ಸಸ್ ವಿ ನೀಡ್ ಟು ಶೋ ಆಸ್ ಪರ್ ದ ಡಿಪಾರ್ಟ್ಮೆಂಟ್. ಯಾವ ಡಿಪಾರ್ಟ್ಮೆಂಟ್ ಎಷ್ಟು ಅದನ್ನ ನಾವು ಅಲ್ಲಿ ತೋರಿಸಬೇಕಾದ್ರೆ ನಾವೇನ್ ಮಾಡ್ಬೇಕು, ಸೊ ಆ ಅಪೋರ್ಷನ್ಮೆಂಟ್ ಅಂತ ಏನ್ ಮಾಡ್ತೀರಿ, ಬೇಸ್ಡ್ ಆನ್ ದ ಕಾಸ್ಟ್. ಈಗ ಆ ರೆಂಟ್ ಟೋಟಲ್, ಈಗ ರೆಂಟ್ ಯಾವ್ದು ಪ್ರಕಾರ ಇದು ಮಾಡ್ಬೋದು ಅಂದ್ರೆ, ರೆಂಟ್ ನಾವು ಟೋಟಲ್ ಏರಿಯಾಗ ಅಲ್ವಾ ಪೇ ಮಾಡೋದು, ಟೋಟಲ್ ಬಿಲ್ಡಿಂಗ್ ಪೇ ಮಾಡ್ತೀರಿ. ಆ ಬಿಲ್ಡಿಂಗ್ ಅಲ್ಲಿ ಫಾರ್ ಎಕ್ಸಾಂಪಲ್ 60% ಏನಾದ್ರು ಸೌತ್ ಇಂಡಿಯನ್ ಡಿಶಸ್ ಇದು ಮಾಡ್ಕೊಂಡಿದ್ದಾಗ ಏನ್ ಮಾಡ್ತೀರಿ, ಆ 60% ಅಂದ್ರೆ 50% ಆಫ್ 60% ಅಂದ್ರೆ ಎಷ್ಟು, 30,000 ನ ನಾವು ಸೌತ್ ಇಂಡಿಯನ್ ಡಿಪಾರ್ಟ್ಮೆಂಟ್ ಗೆ ಕಾಸ್ಟ್ ಅಲೋಕೇಟ್ ಮಾಡ್ತೀರಿ. ಯಾಕೆ ಅಲೋಕೇಟ್ ಮಾಡ್ತೀರಿ ಅಂದ್ರೆ, ಅಟ್ ದ ಎಂಡ್ ಆಫ್ ದ ಪ್ರಿಪೇರ್ ಅಂದ್ರೆ ನಾವು ಕಾಸ್ಟಿಂಗ್ ಇದು ಮಾಡೋದಾಗಿರ್ಬೋದು, ಕಂಪ್ಲೀಟ್ ಆಗಿ ನಾವು ನೆಕ್ಸ್ಟ್ ಏನು ಪರ್ ಯೂನಿಟ್ ಅಂದ್ರೆ ಪ್ರೈಸಸ್ ಫಿಕ್ಸ್ ಮಾಡೋದಕ್ಕೆ, ಈ ಎಲ್ಲದಕ್ಕೂ
ಯೂಸ್ ಆಗಂತದನ್ನ ಒನ್ ಸೆಕೆಂಡ್ ಐ ವಿಲ್ ಓಕೆ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಫಾರ್ ಎಕ್ಸಾಂಪಲ್ ಕೊಟ್ಟಾಗ ಈಗ ಪ್ಲಾಂಟ್ ಅಂಡ್ ಮಿಷನರಿ ಅಂತ ಡೈರೆಕ್ಟ್ ಆಗಿ ಕೊಡ್ತಾರೆ. ಪ್ಲಾಂಟ್ ಅಂಡ್ ಮಿಷನರಿ ಡಿಪ್ರಿಸಿಯೇಷನ್ 20% ಅಂತ ಕೊಡ್ತಾರೆ. ಸೊ ಪ್ಲಾಂಟ್ ಅಂಡ್ ಮಿಷನರಿ ಅಂದಾಗ ಫಾರ್ ಎಕ್ಸಾಂಪಲ್ ಆ ಪರ್ಟಿಕ್ಯುಲರ್ ಇವನ್ ಇನ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೂ ನಮಗೆ ಸಪರೇಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಕೆಲವೊಬ್ರು ಪ್ಯಾಕಿಂಗ್ ಅಲ್ಲಿ ಇರ್ತಾರೆ, ಕೆಲವೊಬ್ರು ಮ್ಯಾನುಫ್ಯಾಕ್ಚರಿಂಗ್ ಇರ್ತಾರೆ, ಕೆಲವೊಬ್ರು ಲೈಕ್ ಮಿಷನರಿ ಡಿಪಾರ್ಟ್ಮೆಂಟ್ ಇದ್ದಾರೆ. ಅಂದ್ರೆ ಈ ಡಿಪ್ರಿಸಿಯೇಷನ್ ನ ಯಾವ ತರ ಕಲೆಕ್ಟ್ ಮಾಡ್ತಾರೆ, ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ, ಸಪರೇಟ್ ಡಿಪಾರ್ಟ್ಮೆಂಟ್ಸ್ ಯಾವ ತರ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂದ್ರೆ ಬೇಸ್ಡ್ ಆನ್ ದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಈಗ ಡಿಪ್ರಿಸಿಯೇಷನ್ ಪ್ಲಾಂಟ್ ಅಂಡ್ ಮಿಷನರಿಗೆ ಫಾರ್ ಎಕ್ಸಾಂಪಲ್ ಒಂದು 10 ಲಕ್ಷ ಆಗಿರುತ್ತೆ ಅನ್ಕೊಳ್ಳಿ. 10 ಲಕ್ಷದಲ್ಲಿ ಈ ಪ್ಯಾಕಿಂಗ್ ಡಿಪಾರ್ಟ್ಮೆಂಟ್ಗೆ 2 lakhs rupees ಮಿಷನರಿ ಕೊಟ್ಟಿರ್ತಾರೆ. ಸೊ ನಾರ್ಮಲ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ 8 lakh rupees ಮಿಷನರಿ ಕೊಟ್ಟಿರ್ತಾರೆ. ಆ ಬೇಸಿಸ್ ಮೇಲೆ ಡಿಪ್ರಿಸಿಯೇಷನ್ ಅಮೌಂಟ್ ನ ಹಾಕ್ತಾರೆ. ಅಂದ್ರೆ ಬೇಸ್ ವಿ ಗೋಯಿಂಗ್ ಟು ಅಪೋರ್ಷನ್ ದಟ್, ವಿ ಗೋಯಿಂಗ್ ಟು ಅಲೋಕೇಟ್ ದಟ್ ಬೇಸ್ಡ್ ಆನ್ ದಟ್. ಸೂಪರ್ವಿಷನ್ ಕಾಸ್ಟ್, ಈಗ ಸೂಪರ್ವಿಷನ್ ಕಾಸ್ಟ್ ಇಲ್ಲಿ ಎಷ್ಟು ಕೊಟ್ಟಿದ್ದಾನೆ, 80,000 ಕೊಟ್ಟಿದ್ದಾರೆ ಟೋಟಲ್ ಸೂಪರ್ವಿಷನ್ ಕಾಸ್ಟ್. ಸೊ ಅದ್ರಲ್ಲಿ ಎಷ್ಟು ಜನ ಯಾವ್ದಕ್ಕೆ ಈ ಸೂಪರ್ವಿಷನ್ ಕಾಸ್ಟ್ ನ ನಂಬರ್ ಆಫ್ ಎಂಪ್ಲಾಯೀಸ್ ಮೇಲೆ ತಗೊಂತೀರಿ. ಫಾರ್ ಎಕ್ಸಾಂಪಲ್ ಟೋಟಲ್ 10 ಸೂಪರ್ವೈಸರ್ಸ್ ಇರ್ತಾರೆ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ 1000 ಮೆಂಬರ್ಸ್ ವರ್ಕ್ ಮಾಡ್ತಾ ಇರ್ತಾರೆ. ಆ 1000 ಮೆಂಬರ್ಸ್ ಯಾವ್ಯಾವ ಸಪರೇಟ್ ಆಗಿ ವರ್ಕ್ ಮಾಡ್ತಾರೆ ಆ ಬೇಸಿಸ್ ಮೇಲೆ ಡಿವೈಡ್ ಮಾಡ್ತಾ ಹೋಗ್ತಾರೆ. ಆ ಸೂಪರ್ವಿಷನ್ ಕಾಸ್ಟ್ 80 ಏನಿದೆಯೋ ನಂಬರ್ ಆಫ್ ಎಂಪ್ಲಾಯೀಸ್ ಬೇಸಿಸ್ ಮೇಲೆ ಡಿವೈಡ್ ಮಾಡ್ಕೊಂಡು ಹೋಗ್ತೀರಿ. ನೆಕ್ಸ್ಟ್ ಲೈಟಿಂಗ್ ಅನ್ನ ಈ ಕೆಲವೊಂದು ಅಪೋರ್ಷನ್ಮೆಂಟ್, ಕೆಲವೊಂದು ಅಲೋಕೇಶನ್ ನಾವ್ ಏನ್ ಮಾಡ್ತೀರಿ, ಕೆಲವೊಂದು ಕಡೆ ಎರಡೆರಡು ತರ ಬೇಸಿಸ್ ಮಾಡ್ಕೊಂತೀರಿ. ಈಗ ಲೈಟಿಂಗ್ ನ ನಾವು ಈಗ ಫಾರ್ ಎಕ್ಸಾಂಪಲ್ ಒಂದು ಬಿಲ್ಡಿಂಗ್ ಅಲ್ಲಿ ಎಷ್ಟು ರೂಮ್ಸ್ ಇದೆ, ರೂಮ್ ಬೇಸಿಸ್ ಮೇಲೆ ನಾವು ಫಾರ್ ಎಕ್ಸಾಂಪಲ್ ಒಂದು ರೂಮ್ಗೆ ಇಷ್ಟೊಂದು ಚಾರ್ಜ್ ಮಾಡ್ಬೋದಾ, ಅದೇ ತರ ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಮೇಲೆ ಚಾರ್ಜ್ ಮಾಡ್ಬೋದಾ. ಸೊ ಆ ತರ ಈಗ ಪ್ರೊಡಕ್ಷನ್ ಯೂನಿಟ್ ಅಲ್ಲಿ ಈಗ ಲೈಟಿಂಗ್ ಎಷ್ಟಿದೆ, ಟೋಟಲ್ 10,000 ಆದ್ರೆ ಎಷ್ಟು ಲೈಟ್ ಪಾಯಿಂಟ್ಸ್ ಇದೆ ವಿ ವಿಲ್ ಡಿವೈಡ್ ಮಾಡ್ತೀರಿ. ಅದರಲ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಎಷ್ಟು ಲೈಟ್ ಪಾಯಿಂಟ್ಸ್ ಯೂಸ್ ಮಾಡ್ತಾ ಇದ್ದಾರೆ, 100 ಯೂಸ್ ಮಾಡ್ತಾ ಇದ್ರೆ, ಟೋಟಲ್ 100 ಇದ್ರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ 80 ಯೂಸ್ ಮಾಡ್ತಾ ಇದ್ರೆ, ಸೊ 80% ಆಫ್ ವಿಲ್ ಅಲೋಕೇಟ್ ಟು ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಸೊ ಅದೇ ತರ ಇಲ್ಲ ನಮ್ಗೆ ನಂಬರ್ ಆಫ್ ಲೈಟಿಂಗ್ ಪಾಯಿಂಟ್ಸ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಲೈಕ್ ಕೆಲವೊಂದ್ ಕಡೆ ಸೊ ಐ ಫೋಕಸ್ ಹಾಕಿರ್ತಾರೆ, ಕೆಲವೊಂದ್ ಕಡೆ ಲೋ ಲೈಕ್ LED ಲೈಟ್ಸ್ ಹಾಕಿರ್ತಾರೆ. ನಮ್ಗೆ ಆ ಪ್ರಕಾರ ಆಗಲ್ಲ ಅಂದ್ರೆ ದೆನ್ ವಿ ಕ್ಯಾನ್ ಗೋ ವಿತ್ ಎನ್ ಏರಿಯಾ ವೈಸ್. ಈಗ ಟೋಟಲ್ ಏರಿಯಾ ಫಾರ್ ಎಕ್ಸಾಂಪಲ್ ಇಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ತಗೊಂಡಾಗ ಸೊ ಟೋಟಲ್ ಸೌತ್ ಇಂಡಿಯನ್ ಇದರಲ್ಲಿ 60% ಏರಿಯಾ ತಗೊಂಡಿದ್ದಾರೆ. ಸೊ ವಿಲ್ ಅಲೋಕೇಟ್ ದ ಕಂಪ್ಲೀಟ್ ಈ 10,000 ಏನ್ ಮಾಡ್ತೀರಿ, 60% ನ ಸೌತ್ ಇಂಡಿಯನ್ ಡಿಪಾರ್ಟ್ಮೆಂಟ್ಗೆ, ನಾರ್ತ್ ಇಂಡಿಯನ್ಗೆ 40% ಡಿಸೈಡ್ ಮಾಡ್ತೀರಿ. ದೆನ್ ರಿಪೇರ್ಸ್ ಆಫ್ ಪ್ಲಾಂಟ್ ಅಂಡ್ ಮಿಷನರಿ. ಸೊ ಅಗೇನ್ ಈ ಹೋಟೆಲ್ ಮಿಷನರೀಸ್ ಏನ್ ಮಾಡ್ತೀರಿ ಅಂದ್ರೆ ಲೈಕ್ ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಎಷ್ಟು ಅಂತ. ಅಂದ್ರೆ ಈ ಎಕ್ಸಾಂಪಲ್ ಯಾಕೆ ತಗೊಂಡೆ ಅಂದ್ರೆ ಇಲ್ಲಿ ಡೈರೆಕ್ಟ್ ಮೆಟೀರಿಯಲ್ ಯಾವ ಡಿಪಾರ್ಟ್ಮೆಂಟ್ ಎಷ್ಟು ಅನ್ನೋದು ಗೊತ್ತಾಗುತ್ತೆ, ಅಲ್ಲಿ ಲೇಬರ್ ವರ್ಕ್ ಮಾಡ್ತಾರೆ. ಬಟ್ ಇಂಡೈರೆಕ್ಟ್ ನಮ್ಗೆ ಗೊತ್ತಾಗಲ್ಲ. ಕೆಲವೊಂದ್ಸಲ ಲೈಕ್ ರೆಂಟ್ ಆಗಿರ್ಬೋದು, ಡಿಪ್ರಿಸಿಯೇಷನ್ ಇವೆಲ್ಲ ಏನಾಗುತ್ತೆ ಅಂದ್ರೆ ವಿಲ್ ಗೆಟ್ ಎನ್ ಟೋಟಲ್ ಅಮೌಂಟ್ ತರ ಬರುತ್ತೆ. ಆ ಟೋಟಲ್ ಅಮೌಂಟ್ ಬಂದಾಗ ಅದನ್ನ ಯಾವ ಬೇಸಿಸ್ ಮೇಲೆ ನಾವು ಅಲೋಕೇಟ್ ಮಾಡೋದನ್ನ ನಾವು ಇದನ್ನ ಅಪೋರ್ಷನ್ಮೆಂಟ್ ಅಂತ ಕರಿತೀನಿ. ಸೊ ಆ ಬೇಸಿಸ್ ಮೇಲೆ ವರ್ಕ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಈಗ ಒಂದು ಕೆಲವೊಂದು ಬೇಸಿಸ್ ಅಲ್ಲಿ ನಾವು ವರ್ಕ್ ಮಾಡ್ಕೊಳ್ಳೋಣ. ಈಗ ಫಸ್ಟ್ ಹೋಟೆಲ್ ರೆಂಟ್ ನಾನು ಆಲ್ರೆಡಿ ಹೇಳ್ದಂಗೆ ಏರಿಯಾ ಆಕ್ಯುಪೈಡ್. ನಾನು ಎಕ್ಸಾಂಪಲ್ ತಗೊಂಡೆ 60:40. ಸೊ ಇಲ್ಲಿ ಏನ್ ಮಾಡಿದ್ರೆ 50:50 ಅಂದ್ರೆ ಟೋಟಲ್ 50 ಸ್ಕ್ವೇರ್ ಫೀಟ್ ಇಷ್ಟು 50 ಅಂದ್ರೆ ಎರಡಕ್ಕೂ. ಸೊ ಆಗೇನ್ ಮಾಡಿದ್ರೆ 50,000 ದೇ ಡಿವೈಡೆಡ್ ಇಂಟು 25 ದೆನ್ ಡಿಪ್ರಿಸಿಯೇಷನ್ ಆಫ್ ಪ್ಲಾಂಟ್ ಅಂಡ್ ಮಿಷನರಿ. ಸೊ ವ್ಯಾಲ್ಯೂ ಆಫ್ ದ ಪ್ಲಾಂಟ್ ಅಂಡ್ ಮಿಷನರಿ ಫಾರ್ ಎಕ್ಸಾಂಪಲ್ ಅದಕ್ಕೆ ಎಷ್ಟು ಅಮೌಂಟ್ ಸ್ಪೆಂಡ್ ಮಾಡ್ತಾರೋ ಅದ್ರ ಬೇಸಿಸ್ ಮೇಲೆ. ಸೊ 1:4. ಸೊ ಇಲ್ಲಿ ಟೋಟಲ್ ಅಂದ್ರೆ 1 ಲಕ್ಷ ದೇ ಆರ್ ಸ್ಪೆಂಟ್ ಆನ್ ಪ್ಲಾಂಟ್ ಅಂಡ್ ಮಿಷನರಿ. ಅದರಲ್ಲಿ 1:4. ಈಗ 20% ಸೌತ್ ಇಂಡಿಯನ್ಗೆ, 80% ಸಾರಿ 10,000 ಅಲ್ವಾ, ಓಕೆ 2,000 ಸೌತ್ ಇಂಡಿಯನ್, 8,000 ನಾರ್ತ್ ಇಂಡಿಯನ್. ಆ ತರ ಇದು ಮಾಡ್ತಾರೆ. ಈಗ ಸೂಪರ್ವಿಷನ್ ನಂಬರ್ ಆಫ್ ವರ್ಕರ್ಸ್ ಮೇಲೆ ತಗೊಳುತ್ತೆ. ಅಂದ್ರೆ ವಿ ನೀಡ್ ಟು ನೋ ದಟ್ ವಾಟ್ ಈಸ್ ಅ ಕಾಸ್ಟ್, ದಟ್ ಆ ಕಾಸ್ಟ್ ಅಲ್ಲಿ ಏನ್ ಇನ್ವಾಲ್ವ್ ಆಗುತ್ತೆ ಅನ್ನೋದು ಬರಬೇಕು. ನಂಬರ್ ಆಫ್ ಎಂಪ್ಲಾಯೀಸ್ ಬರ್ತಾರ, ನಂಬರ್ ಆಫ್ ಏನು ವ್ಯಾಲ್ಯೂ ಮೇಲೆ ತಗೊಬೇಕಾ, ಇಲ್ಲ ಟೋಟಲ್ ಏರಿಯಾ ಮೇಲೆ ತಗೊಬೇಕಾ. ಸೊ ನಾವು ಅದನ್ನ ಐಡೆಂಟಿಫೈ ಮಾಡ್ಕೊಂಡ್ರೆ ಈ ಪ್ರಾಬ್ಲಮ್ಸ್ ಮಾಡೋದನ್ನ ಈಸಿ ಆಗುತ್ತೆ. ಇದು ಬರೀ ಎಕ್ಸಾಂಪಲ್, ಇದು ಪ್ರಾಬ್ಲಮ್ ಅಲ್ಲ. ಅಗೇನ್ ಲೈಟಿಂಗ್ ಎಕ್ಸ್ಪೆನ್ಸಸ್ ನಾನು ಆಲ್ರೆಡಿ ಹೇಳ್ದಂಗೆ ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಟೋಟಲ್ 500 ಲೈಟ್ ಪಾಯಿಂಟ್ಸ್ ಇರುತ್ತೆ. 200:300 ಅಂದ್ರೆ 200 ಲೈಟ್ ಪಾಯಿಂಟ್ಸ್ ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಅಲ್ಲಿ ಇರುತ್ತೆ, 300 ಲೈಟ್ ಪಾಯಿಂಟ್ಸ್ ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ರಿಪೇರ್ಸ್, ವ್ಯಾಲ್ಯೂ ಆಫ್ ದ ಮಿಷಿನ್. ಈಗ ಟೋಟಲ್ ರಿಪೇರ್ಸ್ ಕಾಸ್ಟ್ ಎಷ್ಟು ಆಗುತ್ತೆ, 50,000 ಆಗುತ್ತೆ. ಟೋಟಲ್ ವ್ಯಾಲ್ಯೂ ಆಫ್ ದ ಮಿಷಿನ್ ಎಷ್ಟು, 1 lakh ಫಾರ್ ಸೌತ್ ಇಂಡಿಯನ್ ಇದೆ, ಮೀನ್ಸ್ ವ್ಯಾಲ್ಯೂ ಆಫ್ ದ ಮಿಷಿನ್ 2,000 8,000. ಆ ಬೇಸಿಸ್ ಮೇಲೆ ಅಪೋರ್ಷನ್ಮೆಂಟ್ ಬೇಸ್ ಪ್ರಪೋರ್ಷನೇಟ್ ಅಂತ ಏನ್ ಕರಿತೀರಿ, ಸೊ ಆ ಬೇಸಿಸ್ ಮೇಲೆ ಅಲೋಕೇಟ್ ಮಾಡ್ತಾ ಹೋಗ್ತಾರೆ. ಸೊ ಸ್ಟೋರ್ಸ್ ಓವರ್ಹೆಡ್, ಸೊ ಇಲ್ಲಿ ಏನಾಗುತ್ತೆ ವ್ಯಾಲ್ಯೂ ಆಫ್ ದ ಮೆಟೀರಿಯಲ್ಸ್ ಎಷ್ಟು 5 lakh 10 lakh. ಸೊ ಅದ್ರ ಬೇಸಿಸ್ ಮೇಲೆ ಇದು ಮಾಡ್ತಾರೆ. ಸೊ ನಿಮ್ಗೆ ಒಂದು ಬೇಸಿಕ್ ಸಿಕ್ತಲ್ವಾ, ಅಪೋರ್ಷನ್ಮೆಂಟ್ ಅಂದ್ರೆ ಈ ಓವರ್ ಹೆಡ್ಸ್ ಯಾವ ತರ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಈಗ ನಾವು ಕಾಸ್ಟ್ ಶೀಟ್ ಮೇಲೆ ಪ್ರಿಪೇರ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಆಗಿ ಅಲ್ಲಿ ಕೊಟ್ಬಿಡ್ತಾ ಇದ್ದು ಫ್ಯಾಕ್ಟ್ರಿ ರೆಂಟ್, ಆಫೀಸ್ ರೆಂಟ್. ನಾವು ಕೆಲವೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಿ ಕಾಸ್ಟ್ ಶೀಟ್ ಅಲ್ಲಿ. ಸೊ ಮ್ಯಾನೇಜರ್ಸ್ ಕೆಲವು ಸ್ಯಾಲರಿ ಕೊಡ್ತಾ ಇದ್ರು. ಮ್ಯಾನೇಜರ್ ಸ್ಯಾಲರಿ ಕೊಟ್ಬಿಟ್ಟು 1/4 ಇನ್ ದ ಫ್ಯಾಕ್ಟ್ರಿ, ರಿಮೈನಿಂಗ್ ವಿಲ್ ಬಿ ಇನ್ ದ ಆಫೀಸ್. ಅಂದ್ರೆ ಆ ಮ್ಯಾನೇಜರು 1/4 ಟೈಮ್ ನ ಫ್ಯಾಕ್ಟ್ರಿಯಲ್ಲಿ ಸ್ಪೆಂಡ್ ಮಾಡ್ತಾನೆ. ಸೊ that expense we going to add to the factory. In remaining ಅವನು ಆಫೀಸ್ ಅಲ್ಲಿ ಸ್ಪೆಂಡ್ ಮಾಡ್ತಾನೆ. ರಿಮೈನಿಂಗ್ ಅಮೌಂಟ್ ನಾವು ಫ್ಯಾಕ್ಟರಿ ಎಕ್ಸ್ಪೆನ್ಸ್ ಅಲ್ಲಿ ತೆಗಿತಾರೆ.
ಅಂದ್ರೆ ಡಿವೈಡ್ ಅಂದ್ರೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಸೂಪರ್ವೈಸರ್ ಇರ್ತಾನೆ, ಇಲ್ಲ HR ರಿಕ್ರೂಟರ್ ಇರ್ತಾರೆ. HR ರಿಕ್ರೂಟರ್ ಮಾರ್ನಿಂಗ್ ಲೈಕ್ 4 hours ಈ ವರ್ಕ್ ಆನ್ ರಿಕ್ರೂಟಿಂಗ್ ದ ಪೀಪಲ್ ಫಾರ್ ಪ್ರೊಡಕ್ಷನ್. ಆಫ್ಟರ್ನೂನ್ ಈ ವರ್ಕ್ ಆನ್ ದ ರಿಕ್ರೂಟಿಂಗ್ ದ ಪೀಪಲ್ ಫಾರ್ ಮಾರ್ಕೆಟಿಂಗ್. ಸೊ ಅವ್ನು ಏನ್ ಮಾಡ್ತಾನೆ, ಯಾವ ಪೋರ್ಷನ್ ಫಾರ್ ಎಕ್ಸಾಂಪಲ್ 3 hours ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ, 3 hours ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ಗೆ ಹೋದಾಗ ಅವ್ನು ಆ ಡೇ ಸ್ಯಾಲರಿ ಏನಾಗುತ್ತೆ, ಸೊ ಅದು ಎಕ್ಸ್ಪೆನ್ಸಸ್, ಬಿಕಾಸ್ ದ ಸ್ಯಾಲರಿ ಇಸ್ ಎಕ್ಸ್ಪೆನ್ಸ್ ಅಲ್ವಾ, ಆ ಎಕ್ಸ್ಪೆನ್ಸಸ್ ನ ಯಾವ ತರ ಡಿವೈಡ್ ಮಾಡಬೇಕು ಅನ್ನೋದನ್ನ ಇದ್ ಮಾಡ್ತಾರೆ. ದಟ್ ಈಸ್ ನಥಿಂಗ್ ಬಟ್ ಅಪೋರ್ಷನ್ಮೆಂಟ್. ಕ್ಲಿಯರಾ? ಡೌಟ್ ಇದ್ರೆ ಯು ಕ್ಯಾನ್ ಡ್ರಾಪ್ ಇನ್ ಅ ಮೆಸೇಜ್ ಇನ್ ಚಾಟ್ ಬಾಕ್ಸ್. ಐ ವಿಲ್ ಟೇಕ್ ಯುವರ್ ಕ್ವೈರೀಸ್. ನೆಕ್ಸ್ಟ್ we have a steps in distribution overhead. So ಏನು ನಾನೀಗ ಲೈಕ್ ಡೇಟ್ ಲೈಕ್ ಎಕ್ಸ್ಪೆನ್ಸಸ್ ನ ಓವರ್ಹೆಡ್ ನ ಯಾವ ತರ ಅಪೋರ್ಷನ್, ಯಾವ ತರ ಅಲೋಕೇಶನ್ ಮಾಡ್ತಾರೆ ಅಂತ ಹೇಳಿದೆ. ಸೊ ವಿ ಹ್ಯಾವ್ ಎ ಡಿಫ್ರೆಂಟ್ ಸ್ಟೆಪ್ಸ್, ಅಂದ್ರೆ ಬೇರೆ ಬೇರೆ ಸ್ಟೆಪ್ಸ್ ಅಲ್ಲಿ ಇದೆ. ಫಸ್ಟ್, ದ ಕಲೆಕ್ಷನ್ ಆಫ್ ಓವರ್ಹೆಡ್ ಅಂಡರ್ ದ ಸಪರೇಟ್ ಹೆಡ್ಡಿಂಗ್ಸ್ ಆದ ಸಪರೇಟ್ ಡಿಪಾರ್ಟ್ಮೆಂಟ್. ಅಂದ್ರೆ ಸಪರೇಟ್ ಹೆಡ್ಡಿಂಗ್ಸ್ ಇಲ್ಲ ಸಪರೇಟ್ ಡಿಪಾರ್ಟ್ಮೆಂಟ್ ಅಂದಾಗ ನಮ್ಗೆ ಫಾರ್ ಎಕ್ಸಾಂಪಲ್, ಸೊ ಈಗ ಒಂದು ಎಕ್ಸಾಂಪಲ್ ತಗೊಳ್ಳಿ. ಫ್ಯಾಮಿಲಿಯಲ್ಲಿ ಈಗ 2 to 4 ಮೆಂಬರ್ಸ್ ವರ್ಕ್ ಮಾಡ್ತಾ ಇರ್ತಾರೆ ಅನ್ಕೊಳ್ಳಿ. ಫಾದರ್, ಸನ್, ಸಿಸ್ಟರ್, ಆತರ ಒಂದು 4 ಜನ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಕಲೆಕ್ಷನ್ ಆಫ್ ಓವರ್ಹೆಡ್ ಅಂದ್ರೆ ಸಪರೇಟ್ ಹೆಡ್ಡಿಂಗ್ಸ್, ಯಾರ್ಯಾರು ಎಷ್ಟೆಷ್ಟು ಏನೇನಕ್ಕೆ ಈಗ 4 ಜನ ದುಡಿತಾ ಇದ್ದಾಗ, ಸೊ ಅವ್ರ ಎಕ್ಸ್ಪೆನ್ಸ್ ಮಾಡೋವಾಗ ಏನ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಟೌನ್ಗೆ ಹೋಗಿರ್ತಾರೆ, ಮನೇಲಿ ಅಮ್ಮ ಕಾಲ್ ಮಾಡ್ಬಿಟ್ಟು ಇವತ್ತೇನೋ ತಗೊಂಬ ಅಂತ ಹೇಳ್ತಾರೆ, ತಗೊಂಬರ್ತಾರೆ. ಮಗ ಏನ್ ಮಾಡ್ತಾನೆ, ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡ್ತಾನೆ. ಮಗ್ಳು ಏನ್ ಲೈಕ್ ಅಂದ್ರೆ ಬೇರೆ ಏನೋ ಶಾಪಿಂಗ್ ಬಿಲ್ ಪೇ ಮಾಡ್ತಾರೆ. ಆ ತರ ಪೇ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಬಿಕಾಸ್ ಎಲ್ಲರೂ ಸಪರೇಟ್ ಪೇ ಮಾಡಿದಾಗ ಅಟ್ ದ ಎಂಡ್ ಅಂದ್ರೆ ನಾವು ಕ್ಯಾಲ್ಕುಲೇಟ್ ತಗೊಂಡು ನಾವು ಅದನ್ನ ಏನ್ ಮಾಡ್ತೀವಿ, ಸಪರೇಟ್ ಆಗಿ ಅಂದ್ರೆ ಯಾರ್ಯಾರು ಎಷ್ಟೆಷ್ಟು ಸ್ಪೆಂಡ್ ಮಾಡಿದ್ರ ತಗೊಂಡ ಲಾಸ್ಟ್ ಅಲ್ಲಿ ನಾವು ಎಕ್ಸ್ಪೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತೀವಿ. ಸೊ ಇದ್ರೊಳಗೆ ಫಾರ್ ಎಕ್ಸಾಂಪಲ್ ಈಗ ಕಾಲೇಜ್ ಹೋಗ್ಲಿ, ನಮ್ದು ಕಾಲೇಜಲ್ಲಿ ಲೈಕ್ ವಿ ಹ್ಯಾವ್ ಎ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್. ನಮ್ದು ಡಿಗ್ರಿ ಸಪರೇಟ್ ಇದೆ, ಇಂಜಿನಿಯರಿಂಗ್ ಲೈಕ್ ಸಪರೇಟ್ ಇದೆ, PUC ಸಪರೇಟ್ ಇದೆ. ಇವನ್ ಇಂಜಿನಿಯರಿಂಗ್ ಅಲ್ಲಿ ಸಿವಿಲ್, ಮೆಕ್ಯಾನಿಕ್, ಲೈಕ್ CS ಸಪರೇಟ್ ಡಿಪಾರ್ಟ್ಮೆಂಟ್ಸ್ ಇದೆ. ಸೊ ಸಪರೇಟ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಸಪರೇಟ್ ಫ್ಯಾಕಲ್ಟಿ ಇದ್ದಾರೆ. ಆ ಫ್ಯಾಕಲ್ಟೀಸ್ಗೆ ಸಪರೇಟ್ ಚಾರ್ಜಸ್ ಎಷ್ಟು ಅನ್ನೋದನ್ನ ಡಿವೈಡ್ ಮಾಡ್ಕೊಂಡು ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಈ ಇದ್ರಲ್ಲಿ ನಮ್ಮ ಪರ್ಟಿಕ್ಯುಲರ್ NCMS ಎಲ್ಲ ತಗೊಂಡು ವಿ ಹ್ಯಾವ್ ಸಪರೇಟ್ ಡಿಪಾರ್ಟ್ಮೆಂಟ್, ವಿ ಹ್ಯಾವ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್, ವಿ ಹ್ಯಾವ್ NSS ಡಿಪಾರ್ಟ್ಮೆಂಟ್. ಅಂದ್ರೆ what is the amount we expend, what is the amount we spent on sports, ಆ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಹಾಕೊಂತೀರಿ. what is the amount we spent on cultural ಡಿಪಾರ್ಟ್ಮೆಂಟ್ ಹಾಕೊಂತೀರಿ. what is the amount we spent on library ಡಿಪಾರ್ಟ್ಮೆಂಟ್ ಹಾಕೊಂತೀರಿ. what is the amount we spent on ಅದರ್, ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಅಲ್ಲಿ ಇಂಡೋರ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ವಾಟ್ ಇಸ್ ಅಮೌಂಟ್ ವಿ ಸ್ಪೆಂಟ್ ಆನ್ ಹಾಸ್ಟೆಲ್, ಅದನ್ನ ಹಾಸ್ಟೆಲ್ ಡಿಪಾರ್ಟ್ಮೆಂಟ್ ಹಾಕೊಂತಾರೆ. ಅಂದ್ರೆ ದ ಕಲೆಕ್ಷನ್ ಆಫ್ ಓವರ್ಹೆಡ್, ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಇಂದ ಎಕ್ಸ್ಪೆನ್ಸಸ್ ಎಷ್ಟೆಷ್ಟು ಖರ್ಚು ಮಾಡಿರ್ತಾರೆ, ಸೊ ಅದನ್ನ ನಾವು ತಗೊಂಡು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಏನ್ ಮಾಡ್ತೀರಿ, ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ವೈಸ್ ಈಚ್ ಸಪರೇಟ್ ಅಲ್ಲಿ, ಸೊ ಸ್ಪೋರ್ಟ್ಸ್ ಆಗಿರ್ಬೋದು, NSS ಆಗಿರ್ಬೋದು, NCC ಆಗಿರ್ಬೋದು, ಇಲ್ಲಾಂದ್ರೆ ಲೈಬ್ರರಿ ಆಗಿರ್ಬೋದು, ಸೊ ಆತರ ಕ್ಯಾಂಟೀನ್ ಆಗಿರ್ಬೋದು, ಅಂದ್ರೆ ಸಪರೇಟ್ ಅವ್ರವ್ರ ಎಕ್ಸ್ಪೆನ್ಸಸ್ ಏನ್ ಮಾಡ್ತಾರೆ ಅದನ್ನ ನಾವು ಕಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತೀವಿ, ವಿ ಗೋ ಅಂಡ್ ಅಲೋಕೇಟೆಡ್ ಇನ್ ಎ ಸಪರೇಟ್ ಹೆಡಿಂಗ್ಸ್, ಸಪರೇಟ್ ಈಚ್ ಡಿಪಾರ್ಟ್ಮೆಂಟ್ ತರ. ಸೊ ಕಲೆಕ್ಷನ್ ಜಸ್ಟ್ ಓನ್ಲಿ ದಿಸ್ ಇಸ್ ಕಲೆಕ್ಟಿಂಗ್, ವಿ ಆರ್ ನಾಟ್ ಅಲೋಕೇಟಿಂಗ್ ಎನಿಥಿಂಗ್. ಸೊ ಯಾರ್ಯಾರು ಎಷ್ಟು ಸ್ಪೆಂಡ್ ಮಾಡಿದಾರೆ, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಸ್ಪೆಂಡ್ ಆಗುತ್ತೆ ಅನ್ನೋದನ್ನ ಕಲೆಕ್ಟ್ ಮಾಡ್ಕೊಂತೀರಿ. ಸೆಕೆಂಡ್ ಸ್ಟೆಪ್, ಅಲೋಕೇಶನ್ ಅಂಡ್ ಅಪೋರ್ಷನ್ಮೆಂಟ್ ಆಫ್ ಪ್ರೊಡಕ್ಷನ್ ಅಂಡ್ ಸರ್ವಿಸ್ ಡಿಪಾರ್ಟ್ಮೆಂಟ್. ನಾವಿಲ್ಲಿ ಅಲೋಕೇಟ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ಯಾವ ತರ ಅಂದ್ರೆ ಏನೇನು ಲೈಕ್ ಅಲೋಕೇಟ್ ಮಾಡುವಾಗ, ಫಾರ್ ಎಕ್ಸಾಂಪಲ್ ಈಗ ಟೋಟಲ್ದು ನಮ್ದು ಈಗ ವಾಟರ್ ಬಿಲ್ ಬರುತ್ತೆ ಅನ್ಕೊಳ್ಳಿ. ಕಾಲೇಜ್ ವಾಟರ್ ಬಿಲ್ ಬಂದಾಗ ಕ್ಯಾಂಟೀನ್ಗೆ ಎಷ್ಟು ಟ್ಯಾಂಕರ್ಸ್ ಹಾಕಿರ್ತಾರೆ ಅದ್ರ ಪ್ರಕಾರ ಲಿಂಕ್ ಅಲೋಕೇಟ್ ಮಾಡ್ತಾರೆ. ಓಕೆ, ದೇ ಯೂಸ್ 10 ಟ್ಯಾಂಕರ್ಸ್ ಟು ಕ್ಯಾಂಟೀನ್. ಸೊ NCMS ಡಿಪಾರ್ಟ್ಮೆಂಟ್ ನಾವು 2 ಟ್ಯಾಂಕರ್ಸ್ ನೀರ್ ತಗೊಂತೇವೆ. ಸೊ 2 ಟ್ಯಾಂಕರ್ಸ್ಗೆ ಎಷ್ಟು ಅಮೌಂಟ್ ಆಗುತ್ತೆ ಅದು ನಮ್ಮ NCMS ಅಕೌಂಟ್ ಹೋಗ್ತಾರೆ. ಇಂಜಿನಿಯರಿಂಗ್ ದೇ ಯೂಸ್ 20 ಟ್ಯಾಂಕರ್ಸ್, ಆ 20 ಟ್ಯಾಂಕರ್ಸ್ಗೆ ಅಮೌಂಟ್ ಎಷ್ಟಾಗುತ್ತೆ ಅದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಆಗುತ್ತೆ. ಅಂದ್ರೆ ಬೇಸ್ಡ್ ಆನ್ ದ ಅಲೋಕೇಶನ್, ಅಂದ್ರೆ ಎಷ್ಟೆಷ್ಟು ಅಲೋಕೇಟ್ ಮಾಡ್ತಾ ಇದಾರೆ. ಈಗ ನಾವು ನೋಡಿರ್ಬೋದು ಲೈಕ್ ವಿ ಹ್ಯಾವ್ ಸೆಕ್ಯೂರಿಟಿ ಗಾರ್ಡ್ಸ್, ಮೇನ್ ಸೆಕ್ಯೂರಿಟಿ ಇರ್ತಾರೆ, ಅದು ಬಿಟ್ಟು ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ ವೈಸ್ ಸೆಕ್ಯೂರಿಟಿ ಇರ್ತಾರೆ. ಸೊ ಆ ಡಿಪಾರ್ಟ್ಮೆಂಟ್ ಅಂದ್ರೆ ಅವ್ರ ಸ್ಯಾಲರಿನ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಹಾಕ್ದಾಗ ಏನಾಗುತ್ತೆ, ಅದನ್ನ ನಾವು ಅಲೋಕೇಶನ್ ಅಂದ್ರೆ ಪರ್ಟಿಕ್ಯುಲರ್ ಬೇಸ್ಡ್ ಆನ್ ದ ಆಕ್ಟಿವಿಟಿ. ಸೆಕ್ಯೂರಿಟಿ ಎಲ್ಲ ಒಂದೇ ಡಿಪಾರ್ಟ್ಮೆಂಟ್ ಇರ್ಬೋದು, ಲೈಕ್ ದೇ ಆಲ್ ವರ್ಕ್, ಬಟ್ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಪರ್ಟಿಕ್ಯುಲರ್ ಆಗಿ ಒಂದು ಈಚ್ ಡಿಪಾರ್ಟ್ಮೆಂಟ್ ಇಷ್ಟು ಎಕ್ಸ್ಪೆನ್ಸ್ ಆಗಿದೆ ಡಿವೈಡ್ ಮಾಡ್ತಾರೆ. ಅದನ್ನ ನಾವೇನಂತ ಕರಿತೀವಿ, ಅಲೋಕೇಶನ್ ಅಂಡ್ ಅಪೋರ್ಷನ್ಮೆಂಟ್ ಟು ಪ್ರೊಡಕ್ಷನ್ ಅಂಡ್ ಸರ್ವಿಸ್ ಡಿಪಾರ್ಟ್ಮೆಂಟ್. ಇದಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ತಗೊಂತೀನಿ. ಫಾರ್ ಎಕ್ಸಾಂಪಲ್ ಯಾವ ತರ ಅಪೋರ್ಷನ್ಮೆಂಟ್ ಮಾಡ್ತಾನೆ ಅಂದ್ರೆ ನಾವು ಸೆಕೆಂಡರಿ ಇದ್ರಲ್ಲಿ ಚೆಕ್ ಮಾಡೋಣ. ಇದನ್ನ ಫಸ್ಟ್ ಪ್ರೈಮರಿ ಡಿಸ್ಟ್ರಿಬ್ಯೂಷನ್, ಸೆಕೆಂಡರಿ, ನೆಕ್ಸ್ಟ್ ಅಪೋರ್ಷನ್ಮೆಂಟ್ ಆಫ್ ಟೋಟಲ್ ಓವರ್ಹೆಡ್ಸ್ ಆಫ್ ದ ಈಚ್ ಸರ್ವಿಸ್ ಡಿಪಾರ್ಟ್ಮೆಂಟ್. ಈಗ ನಾನು ಆಗ್ಲೇ ಫಸ್ಟ್ ಇದ್ರಲ್ಲಿ ಒಂದು ಎಕ್ಸಾಂಪಲ್ ತಗೊಂಡೆ. ಮನೆಯಲ್ಲಿ 4 ಜನ ವರ್ಕ್ ಮಾಡ್ತಾ ಇರ್ತಾರೆ, ಅಪ್ಪ, ಮಗ, ಮಗಳು, ತಮ್ಮ, ಆ ತರ 4 ಜನ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಎಲ್ಲಾದ್ರು ಕಲೆಕ್ಷನ್ ಮಾಡ್ಕೊಂತೀರಿ. ಸೊ ಮನೆಯಲ್ಲಿ, ಸೊ ಅಮ್ಮ
ಲೈಕ್ ಶಿ ಇಸ್ ನಾಟ್ ವರ್ಕಿಂಗ್ ಅಂದ್ರೆ ಸಪರೇಟ್ ಜಾಬ್ ಹೋಗಲ್ಲ, ಬಟ್ ಶಿ ಇಸ್ ವರ್ಕಿಂಗ್ ಇನ್ ಎ ಫ್ಯಾಮಿಲಿ. ಅಂದ್ರೆ ನಮ್ಗೆ ಜಾಬ್ ಹೋಗೋದಕ್ಕೆ ಏನೇನು ಫೆಸಿಲಿಟಿ ಬೇಕು, ನಮ್ ಬಟ್ಟೆ ಕೊಡೋದಾಗಿರ್ಬೋದು, ಮಾರ್ನಿಂಗ್ ಆಫೀಸ್ಗೆ ಹೋಗೋಷ್ಟು ಟಿಫನ್ ರೆಡಿ ಮಾಡ್ಕೊಡೋದಾಗಿರ್ಬೋದು, ಈ ತರ ಕಂಪ್ಲೀಟ್ ಆಗಿ ಏನೇನು ವರ್ಕ್ ಮಾಡ್ತಾರೆ. ಸೊ ಅಂದ್ರೆ ಅವ್ರು ಫ್ರೀ ಆಗಿ, ಅಂದ್ರೆ ಲೈಕ್ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಇಷ್ಟು ಕಾಸ್ಟ್ ಅಂತ ಗೊತ್ತಾಗಲ್ಲ ನಮಗೆ, ಬಟ್ ಅಪೋರ್ಷನ್ಮೆಂಟ್ ಮಾಡೋವಾಗ ಏನ್ ಮಾಡ್ತಾರೆ, ಬಟ್ ವಾಟ್ ಆರ್ ದ ಕಾಸ್ಟ್, ಈಗ ಮನೇಲಿ ಅಡಿಗೆ ಮಾಡೋದನ್ನ ಏನಿರುತ್ತೆ ಆ ಕಂಪ್ಲೀಟ್ ಎಕ್ಸ್ಪೆನ್ಸಸ್ ಎಲ್ಲಾರ ಮೇಲೂ ಬೀಳುತ್ತಾ. ಸೊ ನಾನು ಇನ್ನೊಂದು ಎಕ್ಸಾಂಪಲ್, ಕಾಲೇಜ್ ಎಕ್ಸಾಂಪಲ್ ತಗೊಂಡೆ. ಸೊ ಸೆಕ್ಯೂರಿಟಿ ಲೈಕ್ ಇಂಡಿವಿಜುವಲ್ ನಮ್ ಬ್ಲಾಕ್ಸ್ ಮುಂದೆ ಇರೋ ಸೆಕ್ಯೂರಿಟಿದು ಸ್ಯಾಲರಿ ನಮ್ಮ ಪರ್ಟಿಕ್ಯುಲರ್ ಬ್ಲಾಕ್ಸ್ ಮೇಲೆ ಹಾಕ್ತಾರೆ. NCMS ಇಷ್ಟು ಲೈಕ್ ಅಂದ್ರೆ ನಮ್ಮ ಅಕೌಂಟ್ NCMS ಇಂದ ತೆಗಿತಾರೆ. ಬಟ್ ಮೇನ್ ಗೇಟ್ ಅಲ್ಲಿ ಇರ್ತಾರೆ ಸೆಕ್ಯೂರಿಟಿ, ಚೆಕ್ ಪೋಸ್ಟ್ ಹತ್ರ ಸೆಕ್ಯೂರಿಟಿ ಇರ್ತಾರೆ. ದೇ ಆರ್ ನಾಟ್ ಫಾರ್ ದ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್. ಅವ್ರು ಏನು ಮಾಡ್ತಾರೆ, ಆಸ್ ಎ ಓಲ್ ಕಾಲೇಜ್ಗೋಸ್ಕರ ಅವರು ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ. ಏನ್ ಮಾಡ್ತಾರೆ, ಅವ್ರ ಸ್ಯಾಲರಿ ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಕಾಲೇಜ್, ಫಾರ್ ಎಕ್ಸಾಂಪಲ್ ಅಲ್ಲಿ ಒಂದು 5 ಜನ ಸೆಕ್ಯೂರಿಟಿ ಗಾರ್ಡ್ಸ್ ಮೇನ್ ಗೇಟ್ ಚೆಕ್ ಪೋಸ್ಟ್ ಇದ್ರೆ 5 ಜನದ 20 ಸಾವಿರ, ಎಕ್ಸಾಂಪಲ್ 20 ಸಾವಿರ ಅಂದ್ಕೊಂಡು 1 ಲಕ್ಷ. ಆ 1 ಲಕ್ಷನ ದೇ ಕ್ಯಾನ್ ಡಿವೈಡ್ ಬೇಸ್ಡ್ ಆನ್ ದ ಏರಿಯಾ, ಬೇಸ್ಡ್ ಆನ್ ದ ಡಿಪಾರ್ಟ್ಮೆಂಟ್. ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ 5 ಡಿಪಾರ್ಟ್ಮೆಂಟ್, ಇಂಜಿನಿಯರಿಂಗ್ 2,000 ಸ್ಟೂಡೆಂಟ್ಸ್ ಇದಾರೆ. ಸೊ 5 ಲಕ್ಷ ಅದನ್ನ ಯಾವ ತರ ಬೇಸಿಸ್ ಮಾಡಿ ಮಾಡ್ತಾರೆ ಅಂದ್ರೆ NCMS 1,000 ಸ್ಟೂಡೆಂಟ್ಸ್, ಇಂಜಿನಿಯರಿಂಗ್ 2,000 ಸ್ಟೂಡೆಂಟ್ಸ್, PUC 1,000 ಸ್ಟೂಡೆಂಟ್ಸ್, ಟೋಟಲ್ 4,000 ಸ್ಟೂಡೆಂಟ್ಸ್. ಆ 1 ಲಕ್ಷನ ಯಾವ ತರ ಡಿವೈಡ್ ಮಾಡ್ತಾರೆ ಅಂದ್ರೆ ಈ ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬರ್ತಾರೆ, 1:2:4. ಸೊ ಟೋಟಲ್ 1 lakh ಅಲ್ಲಿ NCMS 1,000 ಇರೋದ್ರಿಂದ 20,000 NCMS ಅಕೌಂಟ್ ಇಂದ ತೆಗಿತಾರೆ. ಇಂಜಿನಿಯರಿಂಗ್ 2,000 ಸ್ಟೂಡೆಂಟ್ಸ್ ಇರೋದ್ರಿಂದ 40,000 rupees ಇಂಜಿನಿಯರಿಂಗ್ ಅಕೌಂಟ್ ಇಂದ ತೆಗಿತಾರೆ. ರಿಮೈನಿಂಗ್ PUC ಅಕೌಂಟ್. ಅಂದ್ರೆ ಆ ತರ ಬೇಸ್ಡ್ ಆನ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್, ಇಲ್ಲ ಅಂದ್ರೆ ನಂಬರ್ ಆಫ್ ಏರಿಯಾ ವಿ ಆಕ್ಯುಪೈಡ್, ನಂಬರ್ ಆಫ್ ಬಿಲ್ಡಿಂಗ್ಸ್, ಆ ಪ್ರಕಾರ ಒಂದು ಸೆಕ್ಯೂರಿಟಿ ಗಾರ್ಡ್ಸ್ ಗೆ ಸ್ಯಾಲರೀಸ್ ನ ಅಲೋಕೇಟ್ ಮಾಡ್ತಾರೆ. ನೆಕ್ಸ್ಟ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್, ಅಂದ್ರೆ ಯಾವ್ದನ್ನ ಎಲ್ಲೆಲ್ಲಿ ಅಬ್ಸರ್ವ್ ಮಾಡ್ಬೇಕು ಅನ್ನೋದನ್ನ ಇದ್ ಮಾಡ್ತಾರೆ. ಸೊ ನಾವೀಗ ಅಂದ್ರೆ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಇದ್ ಮಾಡ್ಕೊಂಡು ಹೋಗೋಣ. ಸೊ ಕಲೆಕ್ಷನ್ ಆಫ್ ಓವರ್ ಹೆಡ್ ಅದು ಸಪರೇಟ್ ಆಗಿ ಬರುತ್ತೆ. ಅಂದ್ರೆ ವಿ ಗೋಯಿಂಗ್ ಟು ಕಲೆಕ್ಟ್ ಫ್ರಮ್ ದ ಈಚ್ ಡಿಪಾರ್ಟ್ಮೆಂಟ್ ಅಷ್ಟೇ. ಸೊ ಅದನ್ನ ಕಲೆಕ್ಟ್ ಮಾಡ್ಕೊಂತೀರಿ. ನೆಕ್ಸ್ಟ್ ಇಲ್ಲಿ, ಸೊ ಆಸ್ ಐ ಆಲ್ರೆಡಿ ಟೋಲ್ ದಟ್, ಇಲ್ಲಿ ನಮಗೆ ಪ್ರೈಮರಿ ಅಂಡ್ ಸೆಕೆಂಡರಿ ಅಂದ್ರೆ ಫಸ್ಟ್ ಟೈಮ್ ಅಲೋಕೇಶನ್ ಡೈರೆಕ್ಟ್ ಆಗಿ ಎಲ್ಲೆಲ್ಲಿ ಏನೇನ್ ಆಗ್ತಾ ಇದೆ ಅನ್ನೋದನ್ನ ಡೈರೆಕ್ಟ್ ಆಗಿ ಅಲೋಕೇಟ್ ಮಾಡೋದನ್ನ ವಿ ಕಾಲ್ ಆಸ್ ಪ್ರೈಮರಿ ಡಿಸ್ಟ್ರಿಬ್ಯೂಷನ್. ರೀಅಪೋರ್ಷನ್ಮೆಂಟ್, ಕಲೆಕ್ಟ್ ಆಗಿರೋದನ್ನ ಈಗ ಸ್ಯಾಲರೀಸ್ ಪೇ ಮಾಡಬೇಕು ಬೇಸ್ ಆನ್, ನಾನು ಆಗ್ಲೇ ಎಕ್ಸಾಂಪಲ್ ಕೊಟ್ಟಂಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಮೇಲೆ ಸೆಕ್ಯೂರಿಟಿ ಗಾರ್ಡ್ಸ್ ಸ್ಯಾಲರಿ ಏನ್ ಮಾಡ್ತಾರೆ, ಡಿವೈಡ್ ಮಾಡ್ತಾರೆ. ಸೊ ಅದನ್ನ ಏನ್ ಮಾಡ್ತಾರೆ, ರೀಅಪೋರ್ಷನ್ಮೆಂಟ್ ಅಂತ ಕರಿತೀರಿ. ಸೊ ಇಲ್ಲಿ ಪ್ರೈಮರಿ ಓವರ್ ಹೆಡ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಅಲೋಕೇಶನ್ ಅಂಡ್ ಅಪೋರ್ಷನ್ ಟು ದ ಪ್ರೊಡಕ್ಷನ್ ಟು ದ ಸರ್ವಿಸ್ ಡಿಪಾರ್ಟ್ಮೆಂಟ್. ಪ್ರೊಡಕ್ಷನ್ ಅಂದ್ರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಕರೆಕ್ಟ್ ಆಗಿ ಇದ್ ಮಾಡೋದು. ಈಗ ಕೆಲವೊಂದು ಕಂಪ್ನಿಗಳಲ್ಲಿ ಸರ್ವಿಸ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಅವ್ರಿಗೆ ಯಾವುದೇ ತರ ಸಪರೇಟ್ ಆಗಿ ಏನು ರೆವಿನ್ಯೂ ಬರಲ್ಲ. ಎಕ್ಸಾಂಪಲ್, ಕಾಲೇಜಲ್ಲಿ ನಮ್ದೇ ಒಂದು ಲೈಕ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಇದೆ. ಸೊ ಕಾಲೇಜಲ್ಲಿ ಲೈಕ್ ಸ್ಪೋರ್ಟ್ ಅಂದ್ರೆ ಡೈರೆಕ್ಟ್ ಆಗಿ ಒಂದೇ ಪರ್ಟಿಕ್ಯುಲರ್ ಸೆಂಟ್ರಲೈಸ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅಂತ ಇದ್ದಾಗ ನಮ್ ಕಾಲೇಜಸ್ಗೆ NCT ಅಡ್ಮಿಷನ್ ಆಗ್ತಾರೆ, NCMS ಅಡ್ಮಿಷನ್ ಆಗ್ತಾರೆ, NPU ಅಡ್ಮಿಷನ್ ಆಗ್ತಾರೆ. ಬಟ್ ಸ್ಪೋರ್ಟ್ಸ್ಗೆ ಯಾವುದೇ ತರ ರೆವಿನ್ಯೂ ಅಲ್ಲೋಗಿ ಯಾರು ಅಡ್ಮಿಷನ್ ಆಗಲ್ಲ. ಯಾರು ಇಲ್ಲಿ ಅಡ್ಮಿಷನ್ ಆಗುತ್ತೋ ದೇ ಗೋಯಿಂಗ್ ಟು ಯೂಸ್ ದಟ್. ಅಂದ್ರೆ ನಮ್ಮಲ್ಲಿ ಏನು ರೆವಿನ್ಯೂ ಜನರೇಟ್ ಆಗುತ್ತೆ, ಫೀಸಸ್ ಏನ್ ಕಲೆಕ್ಟ್ ಆಗುತ್ತೆ, ಅದರಲ್ಲಿ ನಾವು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸ್ಪೋರ್ಟ್ಸ್ಗೆ ಇಷ್ಟು, ಕ್ಯಾಂಟೀನ್ಗೆ ಇಷ್ಟು, ಲೈಕ್ ಇಲ್ಲ ಹಾಸ್ಟೆಲ್ಗೆ ಇಷ್ಟು ಅಂತ ಅದನ್ನ ಡಿವೈಡ್ ಮಾಡ್ತಾರೆ. ಅದನ್ನ ರೀಅಪೋರ್ಷನ್ಮೆಂಟ್ ಅಂದ್ರೆ ಬೇಸ್ಡ್ ಆನ್ ದ ಅವೈಲಬಿಲಿಟಿ, ಬೇಸ್ಡ್ ಆನ್ ದ ಯೂಸ್ ಮೇಲೆ ನಾವೇನ್ ಮಾಡ್ತೀರಿ, ರೀಅಪೋರ್ಷನ್ಮೆಂಟ್ ಮಾಡ್ತೀರಿ. ಸೊ ಅಲೋಕೇಶನ್ ಅಂಡ್ ಅಪೋರ್ಷನ್ಮೆಂಟ್. ಸೊ ಸೆಕೆಂಡ್ ಅದು ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ. ವಿ ಕಾಲ್ ದಟ್ ಈಸ್ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀರಿ. ಅಲೋಕೇಶನ್ ಅಂಡ್ ಅಪೋರ್ಷನ್ಮೆಂಟ್. ಅಲೋಕೇಶನ್ ಈಸ್ ನಥಿಂಗ್ ಬಟ್ ಸ್ಪೆಸಿಫಿಕ್ ಕಾಸ್ಟ್. ಸೊ ಆಲ್ರೆಡಿ ನಾವು ತಗೊಂಡಾಗೆ ಲೈಕ್ ಆಲ್ರೆಡಿ ನಾವು ಏನು ವಾಟರ್ ಎಕ್ಸಾಂಪಲ್ ತಗೊಂಡ್ರಿ, ಡಿಪಾರ್ಟ್ಮೆಂಟ್ ವೈಸ್ ಯಾರ್ಯಾರು ಎಷ್ಟೆಷ್ಟು ವಾಟರ್ಸ್ ಅಂದ್ರೆ ಎಷ್ಟೆಷ್ಟು ಟ್ಯಾಂಕರ್ ಯೂಸ್ ಮಾಡ್ತಾರೋ ಅದ್ರ ಪ್ರಕಾರ ಸ್ಪೆಸಿಫಿಕ್ ಕಾಸ್ಟ್ ಆ ಪರ್ಟಿಕ್ಯುಲರ್ ಆಗಿ. ಮತ್ತೆ ಅಪೋರ್ಷನ್ಮೆಂಟ್ ಅಂದ್ರೆ ಕಾಮನ್ ಕಾಸ್ಟ್. ಈಗ ನಾನು ಆಗ್ಲೇ ತಗೊಂಡಂಗೆ ಮೇನ್ ಗೇಟ್ ಸೆಕ್ಯೂರಿಟಿ ಗಾರ್ಡ್ಸ್ ಅಂದ್ರೆ ಆ ಬೇಸಿಸ್ ಮೇಲೆ ಸೊ ಅದನ್ನ ಅಪೋರ್ಷನ್ಮೆಂಟ್ ಮಾಡ್ತಾರೆ. ಸೊ ವಿ ವಿಲ್ ಡಿಸ್ಕಸ್ ದಟ್. ಓಕೆ, ನೆಕ್ಸ್ಟ್ ಅಲೋಕೇಶನ್. ಸೊ ಅಲೋಕೇಶನ್ ಅಂದ್ರೆ ಏನು, ಡೈರೆಕ್ಟ್ ಆಗಿ ಸ್ಪೆಸಿಫಿಕ್ ಕಾಸ್ಟ್. ಅಲೋಕೇಶನ್ ಮೀನ್ಸ್ charging the full amount of overhead cost to a cost center to a particular department, to a particular process. ಆ ಪರ್ಟಿಕ್ಯುಲರ್ ಪ್ರೋಸೆಸ್ಗೆ ಈಗ ಒಬ್ಬ ಮೇಂಟೆನೆನ್ಸ್ ಪರ್ಸನ್ ಇರ್ತಾನೆ, ಸೊ ಒಬ್ಬ ರಿಪೇರ್ ಅಂಡ್ ಮೇಂಟೆನೆನ್ಸ್ ಪರ್ಸನ್ ಇರ್ತಾನೆ. ಸೊ ಅವ್ನ ಏನಕ್ಕಂದ್ರೆ ಅವ್ನ ವರ್ಕ್ ಏನೋ ಟೆಕ್ನಿಕಲ್ ಸಪೋರ್ಟ್, ಏನಾದ್ರೂ ಮಿಷಿನ್ ಪ್ರಾಬ್ಲಮ್ ಆದ್ರೆ ಮಾತ್ರ ಅವ್ನು ಚೆಕ್ ಮಾಡೋದು. ಸೊ ಅವ್ನ ಸ್ಯಾಲರಿ ಏನ್ ಮಾಡ್ತಾರೆ, ಆಲ್ವೇಸ್ ವಿ ನೀಡ್ ಟು ಕೀಪ್ ಇಟ್ ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಬಿಕಾಸ್ ದಟ್ ಟೆಕ್ನಿಷಿಯನ್ ಆ ಮಿಷಿನ್ ರಿಪೇರಿ ಮಾಡೋನು ಬೇರೆ ಇದಕ್ಕೆ ಬರಲ್ಲ. ಅದನ್ನ ಪರ್ಟಿಕ್ಯುಲರ್ ಆಗಿ ನಾವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಗೆ ಇದ್ ಮಾಡ್ತೀವಿ. ಬಟ್ ದಟ್ ಈಸ್ ಎ ಕಾಸ್ಟ್, ಆ ಟೆಕ್ನಿಷಿಯನ್ ಕಾಸ್ಟ್ ಅದು. ಬಟ್ ಏನ್ ಮಾಡ್ತಾನೆ, ಈಸ್ ಓನ್ಲಿ ಸ್ಟಿಕ್ ಟು ದ ಪರ್ಟಿಕ್ಯುಲರ್. ಓಕೆ, ಸೊ ನಾ ಆಲ್ರೆಡಿ ತಗೊಂಡಾಗ ಲೈಕ್ ಪರ್ಟಿಕ್ಯುಲರ್ ಈಗ ಸೆಕ್ಯೂರಿಟಿ ಗಾರ್ಡ್ ಅಂದಾಗ ನಮ್ಮ ಡಿಪಾರ್ಟ್ಮೆಂಟ್ ಮಾತ್ರ ಇರ್ತಾನಂದ್ರೆ ದಟ್ ಈಸ್ ಓನ್ಲಿ ಟು ದ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್, ಆ ತರ ತಗೊಂತೀರಿ. ಸೊ ಎಕ್ಸಾಂಪಲ್, ಸ್ಯಾಲರಿ ಆಫ್ ಎ ಟೈಮ್ ಕೀಪರ್.
ಟೈಮ್ ಕೀಪರ್ ಯಾರು ನಾವು ಟೈಮ್ ರೇಟ್ ಮತ್ತೆ ಪೀಸ್ ರೇಟ್ ಸಿಸ್ಟಮ್ ಡಿಸ್ಕಸ್ ಮಾಡಿದ್ವಿ. ಟೈಮ್ ಕೀಪರ್ ಏನಕ್ಕೆ ಅಂದ್ರೆ ಅಟೆಂಡೆನ್ಸ್ ತರ ಅಟೆಂಡೆನ್ಸ್ ಮೇಂಟೈನ್ ಮಾಡೋದಾಗಿರ್ಬೋದು, ಸೊ ಯಾರು ಎಷ್ಟೊತ್ತಿಗೆ ಬಂದ್ರು ಅದನ್ನ ಮೇಂಟೈನ್ ಮಾಡೋದಾಗಿರ್ಬೋದು. ಸೊ ವಿ ಕಾಲ್ ದಟ್ ಈಸ್ ಎ ಟೈಮ್ ಕೀಪರ್. ಸ್ಯಾಲರಿ ಆಫ್ ಟೈಮ್ ಕೀಪರ್ ಯಾರು, ಲೈಕ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಸೊ ಸ್ಯಾಲರಿ ಆಫ್ ಟೈಮ್ ಕೀಪರ್ ಇಟ್ಸ್ ಎಕ್ಸ್ಪೆನ್ಸಸ್ ಟು ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಬಿಕಾಸ್ ದೇ ವಾಂಟೆಡ್ ಟು ಕೀಪ್ ಟ್ರ್ಯಾಕ್ ಆಫ್ ದ ವರ್ಕರ್ಸ್ ಲಾಗಿನ್ ಅವರ್ಸ್. ದೆನ್ ಐಡಲ್ ಟೈಮ್ ಕಾಸ್ಟ್, ಮಿಷನರಿ ಬ್ರೇಕ್ ಡೌನ್ ಆಗಿ ಒಂದು ಲೈಕ್ 2 hours 3 hours ಲೈಕ್ ಟೈಮ್ ವೇಸ್ಟ್ ಆಗುತ್ತೆ. ದೇರ್ ಇಸ್ ಎ ಕಾಸ್ಟ್ ಇನ್ಕರ್ಡ್ ಫಾರ್ ದಿಸ್ ಐಡಲ್ ಟೈಮ್ ಬಿಕಾಸ್ ಆ ಐಡಲ್ ಟೈಮ್ಗೆ ಎಷ್ಟು, ಬಿಕಾಸ್ ಆ ಐಡಲ್ ಟೈಮ್ ನಾವೇನ್ ಮಾಡ್ತೀವಿ, ಐಡಲ್ ಟೈಮ್ ಈಸ್ ಲೈಕ್ ಅರೈಸಿಂಗ್ ಫ್ರಮ್ ದ ಪ್ರೊಡಕ್ಷನ್. ವಿಲ್ ನಾಟ್ ಮೂವ್ ದಟ್ ಐಡಲ್ ಟೈಮ್ ಕಾಸ್ಟ್ ದ ಏನು ಆಫೀಸ್ಗೆ ನಾವು ಹಾಕೋದಕ್ಕಾಗಲ್ಲ. ಸೊ ಅದನ್ನ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆಫ್ ಮಿಷನರಿ ಬಿಕಾಸ್ ಇಟ್ಸ್ ವರ್ಕಿಂಗ್ ಇನ್ ಪ್ರೊಡಕ್ಷನ್. ಆ ಡಿಪ್ರಿಸಿಯೇಷನ್ ಮೇಲೆ ಮಿಷನರಿ ಮೇಲೆ ಡಿಪ್ರಿಸಿಯೇಷನ್ ಏನ್ ಮಾಡ್ತೀರಿ ಅಂದ್ರೆ ನಾವು ಪ್ರೊಡಕ್ಷನ್ ಎಕ್ಸ್ಪೆನ್ಸಸ್ ತಗೊಂತೀರಿ, ಅದನ್ನ ನಾವು ಆಫೀಸ್ಗೆ ತಗೊಳಕಲ್ಲ. ಓವರ್ ಟೈಮ್ ವರ್ಕ್ ಮಾಡಿದಾಗ ಪೇ ಮಾಡೋದು ಪ್ರೊಡಕ್ಷನ್ ಅಲ್ಲಿ, ಅವ್ರಿಗೆ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ, ಅದನ್ನ ನಾವು ಆಫೀಸ್ ಎಕ್ಸ್ಪೆನ್ಸ್ ಅಂತ ತಗೊಳಕಲ್ಲ. ಸೊ ಇಂಡೈರೆಕ್ಟ್ ಕಾಸ್ಟ್ ವಿಚ್ ಬಿಲಾಂಗ್ಸ್ ಟು ದ ಒನ್ ಡಿಪಾರ್ಟ್ಮೆಂಟ್ ಓನ್ಲಿ, ಅಂದ್ರೆ ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಮಾತ್ರ ಚಾರ್ಜ್ ಮಾಡೋದನ್ನ ನಾವು ಅಲೋಕೇಶನ್ ಅಂತ ಕರಿತೀರಿ. ಸೊ ಚಾರ್ಜಿಂಗ್ ದ ಫುಲ್ ಕಾಸ್ಟ್ ಟು ಸ್ಪೆಸಿಫಿಕ್ ಡಿಪಾರ್ಟ್ಮೆಂಟ್. ಈಗ ಡಿಪ್ರಿಸಿಯೇಷನ್ ಮಿಷನರಿ ಕಂಪ್ಲೀಟ್ ಆಗಿ ಅದೇ. ಇನ್ ಕೇಸ್ ಆಫ್ ಡಿಪ್ರಿಸಿಯೇಷನ್ ಆಫ್ ಪ್ಲಾಂಟ್ ಅಂತ ಕರೆದಾಗ, ದ ಪ್ಲಾಂಟ್ ಅಂದ್ರೆ ಬಿಲ್ಡಿಂಗ್, ಮೇ ಬಿ ಡಿಪ್ರಿಸಿಯೇಷನ್ ಆಫ್ ಬಿಲ್ಡಿಂಗ್ ಅಂತ ಕರೆದಾಗ ಬಿಲ್ಡಿಂಗ್ ಅಲ್ಲಿ ಮೇ ಬಿ ಫ್ಯಾಕ್ಟರಿ ಬಿಲ್ಡಿಂಗ್ ಇರುತ್ತೆ, ಆಫೀಸ್ ಬಿಲ್ಡಿಂಗ್ ಇರುತ್ತೆ, ಇಫ್ ದೇ ಆರ್ ನಾಟ್ ಪರ್ಟಿಕ್ಯುಲರ್ ಸ್ಪೆಸಿಫೈಡ್. ಸೊ ಅದನ್ನ ನಾವು ಇದು ಮಾಡ್ಕೊಳ್ಳೋದು, ದಟ್ ಈಸ್ ಅಲೋಕೇಶನ್. ನೆಕ್ಸ್ಟ್ ಅಪೋರ್ಷನ್ಮೆಂಟ್ ಅಂದ್ರೆ ಈಸ್ ಅನ್ ಅಲಾಟ್ಮೆಂಟ್ ಆಫ್ ಎನ್ ಪೋರ್ಷನ್ ಆಫ್ ಅನ್ ಐಟಮ್ of cost to the cost centers or the cost unit. ಅಂದ್ರೆ based on the proportions ಅಲ್ಲಿ ನಾವು allocate ಮಾಡ್ತದೆ. Where an item of a cost is common to the various cost centers, it is allotted to any different cost centers proportionately on the same equitable basis. So ನಾವು ಆಗ್ಲೇ ಎಕ್ಸಾಂಪಲ್ ತಗೊಂಡಂಗೆ ಮೇನ್ ಗೇಟ್ ಅಲ್ಲಿ ಮೇನ್ ಚೆಕ್ ಪೋಸ್ಟ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾನೆ, ಅವ್ರಿಗೆ ಸ್ಯಾಲರಿ ಸೊ 1 lakh ಸ್ಯಾಲರಿ ಕೊಟ್ಟಾಗ ಅದನ್ನ ಯಾವ ಡಿಪಾರ್ಟ್ಮೆಂಟ್ ಇಂದ ತೆಗಿಬೇಕು ಅನ್ನೋದನ್ನ ಬೇಸ್ಡ್ ಆನ್ ದ ಸ್ಟೂಡೆಂಟ್ಸ್ ಬೇಸಿಸ್ ಮೇಲೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಯಾರು ಜಾಸ್ತಿ ಇರ್ತಾರೆ ಅದ್ರ ಪ್ರಕಾರ ತಗೊಂತಾರೆ. ಸೊ ಆ ಒಂದು ಬೇಸಿಸ್ ಮೇಲೆ ಅಲೋಕೇಟ್ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಆ ಪ್ರಪೋರ್ಷನೇಟ್ ಈಕ್ವಿಟೇಬಲ್ ಯಾರಿಗೂ ಇದಾಗಬಹುದು. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಲೈಕ್ ನಮ್ ಕ್ಯಾಂಪಸ್ ಅಲ್ಲಿ 3 ಡಿಪಾರ್ಟ್ಮೆಂಟ್ ಇದೆ, 3 ಕಾಲೇಜ್ ಇದೆ, ಒಂದು PU, ಇನ್ನೊಂದು ಇಂಜಿನಿಯರಿಂಗ್, ಇನ್ನೊಂದು NCMS. ಸೊ ಸ್ಯಾಲರಿ 1 ಲಕ್ಷ ಬಂದಾಗ ಡಿವೈಡ್ ಬೈ 3 ಮಾಡ್ಬಿಟ್ಟೆ 33,000 ತಗೊಂಡಾಗ NCMS like we are like 900 students, engineering like they have the 4 to 5 department. ಯಾಕತರ? ಸೊ ಅದನ್ನೇ ಈಕ್ವಿಟೇಬಲ್ ಬೇಸಿಸ್ ಮೇಲೆ ಡಿವೈಡ್ ಮಾಡೋದಂದ್ರೆ ನಂಬರ್ ಆಫ್ ಬಿಲ್ಡಿಂಗ್ಸ್ ದೇ ಯೂಸಿಂಗ್, ನಂಬರ್ ಆಫ್ ಸ್ಟೂಡೆಂಟ್ಸ್ ದೇ ಆರ್. ಸೊ ಆ ಬೇಸಿಸ್ ಮೇಲೆ ಅಲೋಕೇಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಎಕ್ಸಾಂಪಲ್ಸ್, ರೆಂಟ್ ಅಲೋಕೇಟೆಡ್ ಟು ದ ಬೇಸಿಸ್ ಆಫ್ ದ ಏರಿಯಾ ಆಕ್ಯುಪೈಡ್. ಫಾರ್ ಎಕ್ಸಾಂಪಲ್ ನಾವು ಹೋಟೆಲ್ ಎಕ್ಸಾಂಪಲ್ ತಗೊಂಡ್ರಿ, ಹೋಟೆಲ್ ಎಕ್ಸಾಂಪಲ್ ತಗೊಂಡಾಗ ಏನ್ ಮಾಡಿದ್ರಿ, ಸೊ ಸೌತ್ ಇಂಡಿಯನ್ ಡಿಶಸ್ ಪ್ರಿಪೇರ್ ಮಾಡೋದಕ್ಕೆ 60% ಆಫ್ ಏರಿಯಾ ಯೂಸ್ ಮಾಡ್ತಾ ಇದ್ರು, 40% ನಾರ್ತ್ ಇಂಡಿಯನ್ ಡಿಶಸ್ ಯೂಸ್ ಮಾಡೋದಕ್ಕೆ. ಸೊ ರೆಂಟ್ ಯಾವ ತರ ಅಲೋಕೇಟ್ ಮಾಡ್ತೀರಿ, 10,000 ರೆಂಟ್ ಇದ್ರೆ 6,000 rupees ವಿ ಅಲೋಕೇಟೆಡ್ ಟು ದ ಸೌತ್ ಇಂಡಿಯನ್ ಡಿಪಾರ್ಟ್ಮೆಂಟ್, 4,000 ವಿ ಅಲೋಕೇಟ್ ಟು ದ ನಾರ್ತ್ ಇಂಡಿಯನ್. ಅದೇ ತರ ಜನರಲ್ ಮ್ಯಾನೇಜರ್ ಸ್ಯಾಲರಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನೋಡಿದ್ರಿ, 1/4 ಆಫ್ ದೇ ವರ್ಕ್ ಇನ್ ಪ್ರೊಡಕ್ಷನ್, ರಿಮೈನಿಂಗ್ ವಿಲ್ ವರ್ಕ್ ಇನ್ ಆಫೀಸ್. ಸೊ ಆ ಬೇಸಿಸ್ ಮೇಲೆ ಅಲೋಕೇಟ್. ಇಟ್ ಮೀನ್ಸ್ ಡಿಸ್ಟ್ರಿಬ್ಯೂಷನ್ ಆಫ್ ಎನ್ ಓವರ್ಹೆಡ್ ಕಾಸ್ಟ್ ಟು ದ ಸೆವರಲ್ ಡಿಪಾರ್ಟ್ಮೆಂಟ್ ಆರ್ ದ ಕಾಸ್ಟ್ ಸೆಂಟರ್ ಇಸ್ ನೋನ್ ಆಸ್ apportionment of cost. Good morning again. Welcome back for the second session. So in the first session, just we discussed about how the elements work, and we have taken the example of 7-star hotel, how the indirect means how the overhead cost will be distributed, and we discussed about different steps in distribution. The first one is collection of overhead under separate headings ಈಚ್ ಡಿಪಾರ್ಟ್ಮೆಂಟ್, ಅಂದ್ರೆ ಸಪರೇಟ್ ಆ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಇರೋದು ಸಪರೇಟ್ ಆಗಿ ಕಲೆಕ್ಟ್ ಆಗುತ್ತೆ. ದೆನ್ ಅಲೋಕೇಶನ್ ಅಂಡ್ ಅಪೋರ್ಷನ್ಮೆಂಟ್. ಸೊ ಯಾವ ತರ ಅಲೋಕೇಟ್ ಮಾಡಬೇಕು, ಯಾವ ತರ ಅಪೋರ್ಷನ್ ಮಾಡಬೇಕು, ದಟ್ ಒನ್ ವಿ ಕಾಲ್ ಎಸ್ ಪ್ರೈಮರಿ ಡಿಸ್ಟ್ರಿಬ್ಯೂಷನ್. ವಿ ಆರ್ ಡಿಸ್ಕಸಿಂಗ್ ಆನ್ ದಟ್. ವಿ ವಿಲ್ ಸಾಲ್ವ್ ದ ಒನ್ ಪ್ರಾಬ್ಲಮ್ ಆನ್ ದಟ್ ಪ್ರೈಮರಿ ಡಿಸ್ಟ್ರಿಬ್ಯೂಷನ್. ನೆಕ್ಸ್ಟ್ ದ ನೆಕ್ಸ್ಟ್ ಸ್ಟೆಪ್ ಇಸ್ ರೀಅಪೋರ್ಷನ್ಮೆಂಟ್. ಅಂದ್ರೆ ಕೆಲವೊಂದು ಡಿಪಾರ್ಟ್ಮೆಂಟ್ ನಾನು ಎಕ್ಸಾಂಪಲ್ ತಗೊಂಡಾಗೆ ಲೈಕ್ ಫಾರ್ ಎಕ್ಸಾಂಪಲ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಕೆಲವೊಂದು ಸೆಕ್ಟರ್ ಅಲ್ಲಿ ಜಸ್ಟ್ ದೇ ಡೋಂಟ್ ಹ್ಯಾವ್ ಎನಿ ರೆವಿನ್ಯೂ, ಲೈಕ್ ಯಾವ್ದೇ ತರ ರೆವಿನ್ಯೂ ಇರಲ್ಲ, ಬಟ್ ದೇ ಆರ್ ಸಪೋರ್ಟಿಂಗ್ ಟು ದ ಎಂಟೈರ್ ಆರ್ಗನೈಸೇಷನ್. ಅಂತದನ್ನ ನಾವು ಹೇಗೆ ಬೇರೆ ಡಿಪಾರ್ಟ್ಮೆಂಟ್ ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಎಕ್ಸಾಂಪಲ್ ಲೈಕ್ ನಾವು ಆಗ್ಲೇ ಕಾಲೇಜ್ ಎಕ್ಸಾಂಪಲ್ ತಗೊಂಡ್ರಿ. ಸೊ ಹೌ ದ ಸೆಕ್ಯೂರಿಟಿ ಗಾರ್ಡ್ ಫಾರ್ ದ ಈಚ್ ಡಿಪಾರ್ಟ್ಮೆಂಟ್, ಹೌ ದ ಸೆಕ್ಯೂರಿಟಿ ಗಾರ್ಡ್ ಫಾರ್ ದ ಮೇನ್ ಗೇಟ್. ಸೊ ಈಚ್ ಡಿಪಾರ್ಟ್ಮೆಂಟ್ ಅವರು ಡಿಪಾರ್ಟ್ಮೆಂಟ್ ಇಂದ ಪೇ ಮಾಡ್ತಾರೆ, ಮೇನ್ ಗೇಟ್ ಅಲ್ಲಿ ಇರೋರು ಏನ್ ಮಾಡ್ತಾರೆ. ಸೊ ಇಟ್ ವಿಲ್ ಡಿಸ್ಟ್ರಿಬ್ಯೂಟ್ ಯಾವ ತರ ರೀಅಪೋರ್ಷನ್ಮೆಂಟ್ ಆಗುತ್ತೆ ಅನ್ನೋದನ್ನ ದೆನ್ ಅಬ್ಸರ್ವ್. ದೆನ್ ವಿ ಡಿಸ್ಕಸ್ಡ್ ಅಬೌಟ್ ಪ್ರೈಮರಿ ಅಂಡ್ ಸೆಕೆಂಡರಿ. ಅಂದ್ರೆ ಸೊ ಫಸ್ಟ್ ಅಲೋಕೇಶನ್ ಅಂಡ್ ಅಪೋರ್ಷನ್ಮೆಂಟ್ ನ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ, ರೀಅಪೋರ್ಷನ್ಮೆಂಟ್ ಅದನ್ನ ಸೆಕೆಂಡರಿ ಅಂತ ಕರೀತಾರೆ. ಸೊ ವಿ ಡಿಸ್ಕಸ್ಡ್ ಅಬೌಟ್ ದ ಅಲೋಕೇಶನ್ ಅಂಡ್ ವಿ ಡಿಸ್ಕಸ್ಡ್ ಅಬೌಟ್ ದ ಅಪೋರ್ಷನ್ಮೆಂಟ್. ಸೊ ನಾವು ಸೊ ವಾಟ್ ಈಸ್ ಮೀನ್ ಬೈ ದಿಸ್ ಅಲೋಕೇಶನ್ ಅಂಡ್ ಅಪೋರ್ಷನ್ಮೆಂಟ್, ದ ಡಿಫರೆನ್ಸ್, ಆಕ್ಚುಯಲ್ ಮೇನ್ ಡಿಫರೆನ್ಸ್ ಏನಿರುತ್ತೆ ಅನ್ನೋದನ್ನ ಇದು ಮಾಡೋಣ. ಸೊ ಇಟ್ ಮೀನ್ಸ್ ಅಲಾಟ್ಮೆಂಟ್ ಆಫ್ ಎನ್ ಓಲ್ ಐಟಮ್ ಆಫ್ ಎನ್ ಕಾಸ್ಟ್ ಟು ದ ಕಾಸ್ಟ್ ಸೆಂಟರ್ಸ್ ಆಫ್ ದ ಕಾಸ್ಟ್ ಯೂನಿಟ್ಸ್. ಸೊ ಆಲ್ರೆಡಿ ನಾವು ಹೇಳ್ದಂಗೆ ಸೊ ರೆಂಟ್
ಸೊ ಕಂಪ್ಲೀಟ್ ಡಿಪಾರ್ಟ್ಮೆಂಟ್ ಈ ಪರ್ಟಿಕ್ಯುಲರ್ ಈಗ ಪ್ರೊಡಕ್ಷನ್ ಅಂತ ಸಪರೇಟ್ ಬಿಲ್ಡಿಂಗ್ ಇದ್ದು ಅವ್ರದ್ದು ರೆಂಟ್ ಇದ್ದಾಗ ವಿ ವಿಲ್ ಅಲೋಕೇಟ್ ದಮ್ ಕಂಪ್ಲೀಟ್ಲಿ. ಇಲ್ಲ ಅಂದ್ರೆ ಟೆಕ್ನಿಷಿಯನ್ ಆರ್ ದ ಮಿಷನ್ ಮೇಂಟೆನೆನ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಮಿಷನರಿ ರಿಪೇರ್ ಮಾಡೋದಕ್ಕೆ ಒಬ್ಬ ಟೆಕ್ನಿಷಿಯನ್ ತಗೊಂಡ್ಬಂದ್ರೆ ಸೊ ವಿ ವಿಲ್ ಅಲೋಕೇಟ್ ದಟ್ ಅಮೌಂಟ್ ಕಂಪ್ಲೀಟ್ಲಿ ಟು ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಸೊ ಆ ತರ ಏನ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಈಗ ಸ್ಟೇಷನರಿ ಅಲ್ಲಿ ಸ್ಟೇಷನರಿ ಲೈಕ್ ವಿ ಹ್ಯಾವ್ ಟು ಲೈಕ್ ಫ್ಯಾಕ್ಟ್ರಿ ಮತ್ತೆ ಆಫೀಸ್ ಇಫ್ ದೇ ಮೆನ್ಷನ್ ಪರ್ಟಿಕ್ಯುಲರ್ ಆಫೀಸ್ ಸ್ಟೇಷನರಿ ಅಂದಾಗ ವಿಲ್ ಅಲೋಕೇಟ್ ಕಂಪ್ಲೀಟ್ಲಿ ಅಮೌಂಟ್ ಟು ದ ಪರ್ಟಿಕ್ಯುಲರ್ ಆಫೀಸ್ ಡಿಪಾರ್ಟ್ಮೆಂಟ್. ಆ ತರ ಇದ್ ಮಾಡ್ತೀರಿ. ದೆನ್ ಅಪೋರ್ಷನ್ಮೆಂಟ್ ಮೀನ್ಸ್ ಪ್ರಪೋರ್ಷನ್ ಬೇಸ್ಡ್ ಆನ್ ದ ಪ್ರಪೋರ್ಷನ್. ನಾವು ಆಗ್ಲೇ ಹೇಳ್ದಂಗೆ ಲೈಕ್ ಮೇಂಟೆನೆನ್ಸ್ ಆಗಿರ್ಬೋದು, ರೆಂಟ್ ಇನ್ ಕೇಸ್ ಅವ್ರು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ಲಿಲ್ಲ ಅಂದ್ರೆ ನಾವು ಫಸ್ಟ್ ಎಕ್ಸಾಂಪಲ್ ತಗೊಂಡಂಗೆ 7-ಸ್ಟಾರ್ ಹೋಟೆಲ್ ಅಲ್ಲಿ ದೇಸ್ ಎ 2 ಡಿಪಾರ್ಟ್ಮೆಂಟ್, ಒನ್ ಇಸ್ ನಾರ್ತ್ ಇಂಡಿಯನ್ ಅಂಡ್ ಸೌತ್ ಇಂಡಿಯನ್. ಸೊ ಆ ತರ ಲೈಕ್ ರೆಂಟ್ ಏನ್ ಮಾಡ್ತಾರೆ ಅಂದ್ರೆ ಸೊ ಬೇಸ್ಡ್ ಆನ್ ದ ಏರಿಯಾ ದೇ ಆಕ್ಯುಪೈಡ್, ಸೌತ್ ಇಂಡಿಯನ್ ದೇ ಆಕ್ಯುಪೈಡ್ 60% ಆಫ್ ಏರಿಯಾ, ನಾರ್ತ್ ಇಂಡಿಯನ್ ದೇ ಆಕ್ಯುಪೈಡ್ 40% ಆಫ್ ಏರಿಯಾ. ಆ ಬೇಸಿಸ್ ಮೇಲೆ ಏನ್ ಮಾಡ್ತಾರೆ, ಸೊ ಬೇಸ್ಡ್ ಆನ್ ದ ಪ್ರಪೋರ್ಷನ್ ಆಗಿ ಆ ರೆಂಟ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನೆಕ್ಸ್ಟ್ ಇಟ್ ಡೀಲ್ಸ್ ವಿತ್ ಎನ್ ಓಲ್ ಐಟಮ್ ಆಫ್ ಕಾಸ್ಟ್. ಕಂಪ್ಲೀಟ್ ಕಾಸ್ಟ್ ಬೇಸಿಸ್ ಮೇಲೆ ಇದು ವರ್ಕ್ ಆಗುತ್ತೆ, ಬಟ್ ಇಟ್ ಡೀಲ್ಸ್ ವಿತ್ ದ ಪ್ರಪೋರ್ಷನ್ಸ್, ಓನ್ಲಿ ವಿತ್ ದ ಪ್ರಪೋರ್ಷನ್ಸ್. ಅಂದ್ರೆ ಈಗ ಸೂಪರ್ವೈಸರ್ಸ್ ತಗೊಂಡ್ರೆ ಫಾರ್ ಎಕ್ಸಾಂಪಲ್ 5 ಮೆಂಬರ್ಸ್ ಸೂಪರ್ವೈಸರ್ಸ್ ಇದ್ರೆ ಸೊ ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ಇದಾರೆ ಅದ್ರ ಬೇಸಿಸ್ ಮೇಲೆ ದೇ ವಿಲ್ allocate the supervisor salary. Then the cost is directly allocated to the cost center. ಡೈರೆಕ್ಟ್ ಆಗಿ ನೀವು ಲೈಕ್ ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಗೆ ಕಾಸ್ಟ್ ಅಲೋಕೇಟ್ ಮಾಡ್ಬಿಡ್ತಾರೆ. ನಾವು ಎಕ್ಸಾಂಪಲ್ ತಗೊಂಡಂಗೆ ವಾಟರ್ ಟ್ಯಾಂಕರ್ಸ್ ಆಗಿರ್ಬೋದು, ಸೊ ಇಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ ಆಗಿರ್ಬೋದು, ಇಲ್ಲ ಅಂದ್ರೆ ಪವರ್ ರೆಂಟ್ ಇದು ಎಲೆಕ್ಟ್ರಿಸಿಟಿ ಬಿಲ್ಸ್ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಪ್ರತಿಯೊಂದು ಈಗ ನೀವು ಯಾರಾದ್ರೂ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ನಿಮ್ಗೆ ಪರ್ಟಿಕ್ಯುಲರ್ ಯೂನಿಟ್ ಅಂದ್ರೆ ಪ್ರತಿಯೊಂದು ಫ್ಲಾಟ್ ಸಪರೇಟ್ ಮೀಟರ್ ಹಾಕಿದಾಗ ಏನ್ ಮಾಡ್ತಾರೆ, ನಿಮ್ದು ಲೈಕ್ ದಿಸ್ ಇಸ್ ದ ಎಲೆಕ್ಟ್ರಿಸಿಟಿ ಬಿಲ್ ಅಂತ ಡೈರೆಕ್ಟ್ ಆಗಿ ಅಲೋಕೇಟ್ ಮಾಡ್ತಾರೆ. ಇನ್ ಕೇಸ್ ಅದು ಆಯ್ತು. ಯುಟಿಲಿಟಿ ಏರಿಯಾ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಪಾರ್ಕಿಂಗ್ ಏರಿಯಾ ಆಗಿರ್ಬೋದು, ಗಾರ್ಡನ್ ಆಗಿರ್ಬೋದು, ಇಲ್ಲ ಪ್ಯಾಸೇಜ್ ರೋಡ್. ಸೊ ನೀವು ಯಾರಾದ್ರೂ ಲೈಕ್ ಅಪಾರ್ಟ್ಮೆಂಟ್ಸ್ ಆತರ ಕೋಪರೇಟಿವ್ ಸೊಸೈಟೀಸ್ ಅಲ್ಲಿ ಇದ್ದಾಗ ಅಂದ್ರೆ ಆತರ ಲೈಕ್ ಸೊಸೈಟೀಸ್ ಅಲ್ಲಿ ಇದ್ದಾಗ ಗೊತ್ತಾಗುತ್ತೆ ನಿಮ್ಗೆ ರೆಂಟು ನಿಮ್ ಸಾರಿ ಎಲೆಕ್ಟ್ರಿಸಿಟಿ ಬಿಲ್ ನಿಮ್ ಪರ್ಟಿಕ್ಯುಲರ್ ಬಿಲ್ಡಿಂಗ್ ನಿಮ್ಗೆ ಸಪರೇಟ್ ಡೈರೆಕ್ಟ್ ಆಗಿ ಬರುತ್ತೆ. ಅಂದ್ರೆ ಯಾರ್ಯಾರು ಎಷ್ಟೆಷ್ಟು ಕನ್ಸ್ಯೂಮ್ ಮಾಡಿದ್ರ ಅಂತ. ಯುಟಿಲಿಟಿ ಸ್ಪೇಸ್ ಅಂತ ಏನ್ ಕರಿತೀರಿ, ಈ ಪ್ಯಾಸೇಜ್, ಲಿಫ್ಟ್ ಆಗಿರ್ಬೋದು, ಗಾರ್ಡನ್ಗೆ ಅಲ್ಲಿ ಲೈಟಿಂಗ್ ಆಗಿರ್ಬೋದು, ಆ ಸರೌಂಡಿಂಗ್ ಅದ್ರದಲ್ಲಿ ಏನಾಗುತ್ತೆ, ಇಟ್ಸ್ ಕಮ್ ಎವ್ರಿ ಒನ್. ನೀವು ಲೈಕ್ 1 ಮಂತ್ ಅಲ್ಲಿ 15 ಡೇಸ್ ನಾವು ರಜಾಕಿ ಊರ್ಗ್ ಹೋಗಿದ್ರಿ, ಇಲ್ಲ ನಾನು ಬರೀ ಮನೆ ನಾನು ತಗೊಂಡಿದ್ದೀನಿ, ಆ ಮನೇಲಿ ಯಾರು ಇಲ್ಲ, ನಾವು ವಾಟ್ ಎವರ್ ಟೋಟಲ್ ಒಂದು ಅಪಾರ್ಟ್ಮೆಂಟ್ ಅಲ್ಲಿ 100 ಫ್ಲಾಟ್ಸ್ ಇದ್ರೆ ಟೋಟಲ್ ಈ ಕಾಸ್ಟ್ ಎಷ್ಟಾಗುತ್ತೋ ಇಟ್ ವಿಲ್ ದೇ ಡಿವೈಡ್ ಇನ್ ಟು ಕಂಪ್ಲೀಟ್ 100ಗೂ 100 ಫ್ಲಾಟ್ಸ್ಗೂ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಸೊ ಅದನ್ನ ಬೇಸ್ಡ್ ಅದನ್ನ ನಾವು ಅಪೋರ್ಷನ್ ಇದು ಅಂತ ಕರಿತೀರಿ. ಸೊ ಈ ನಾರ್ಮಲ್ ಅಲೋಕೇಶನ್ ಅಂದ್ರೆ ಓಕೆ ನಿಮ್ದು ಇದು ನಿಮ್ ಬೇಸ್ಡ್ ಆನ್ ಫಾರ್ ಎಕ್ಸಾಂಪಲ್ ಒಬ್ರು 5 ಫ್ಲಾಟ್ ಇರುತ್ತೆ, ಅವ್ರಿಗೆ 5 ಫ್ಲಾಟ್ ಅಂದ್ರೆ ಮೇ ಬಿ ಅವ್ರಿಗೆ ಲೈಕ್ 5 ಯೂನಿಟ್ಸ್ ಜಾಸ್ತಿ ಆಗ್ತಾರೆ, ಆ ತರ ಇದಾಗುತ್ತೆ. ದೆನ್ ಅಲೋಕೇಟೆಡ್ ವೆನ್ ದ ಕಾಸ್ಟ್ ಸೆಂಟರ್ ಯೂಸ್ ಓಲ್ ಆಫ್ ಇಟ್ಸ್ ಬೆನಿಫಿಟ್ಸ್ ಆಫ್ ದ ಎಕ್ಸ್ಪೆನ್ಸಸ್. ಈಗ ಕೆಲವೊಂದ್ ಕಡೆ ಫಾರ್ ಎಕ್ಸಾಂಪಲ್ ಸೇಮ್ ಅಪಾರ್ಟ್ಮೆಂಟ್ ತಗೋಣ, ಲಿಫ್ಟ್ ಇದೆ, ಗ್ರೌಂಡ್ ಫ್ಲೋರ್ ಅಲ್ಲಿ 3 ಮನೆ ಇದೆ, ಅವ್ರು ಹೇಳ್ತಾರೆ ವಿ ಆರ್ ನಾಟ್ ಯೂಸಿಂಗ್ ಲಿಫ್ಟ್. ಸೊ ಲಿಫ್ಟ್ ಯಾರು ಯೂಸ್ ಮಾಡ್ತಾ ಇದಾರೆ, ಫಸ್ಟ್ ಫ್ಲೋರ್ ಮಾತ್ರ ಯೂಸ್ ಮಾಡ್ತಾ ಇದಾರೆ. ಸೊ ದ ಎಲೆಕ್ಟ್ರಿಸಿಟಿ ಚಾರ್ಜ್ ಏನ್ ಮಾಡ್ತಾರೆ, ಆ ತರದಲ್ಲಿ ಓನ್ಲಿ ಪರ್ಟಿಕ್ಯುಲರ್ ಯೂಸರ್ಸ್ ಮಾತ್ರ ಯೂಸ್ ಮಾಡ್ದಾಗ ಏನ್ ಮಾಡ್ತಾರೆ, ದೇ ವಿಲ್ ಚೇಂಜ್ ದಟ್. ಯಾವ ತರ ಚೇಂಜ್ ಮಾಡ್ತಾರೆ ಅಂದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಡೈರೆಕ್ಟ್ ಆಗಿ ಅವ್ರಿಗೆ ಬರೋ ತರ ಹಾಕೊಂತಾರೆ ಸೆಕೆಂಡ್ ಫ್ಲೋರ್ ಅವ್ರಿಗೆ. ಅಂದ್ರೆ ಆ ಬೆನಿಫಿಟ್ಸ್ ಯಾರು ಯೂಸ್ ಮಾಡ್ತಿದ್ರೆ ಅವ್ರಿಗೆ ಕಂಪ್ಲೀಟ್ ಆಗಿ ಅವ್ರಿಗೆ ಆಗ್ಬೇಕು. ಫಾರ್ ಎಕ್ಸಾಂಪಲ್ ನಾವು ಫ್ಯಾಕ್ಟ್ರಿಯಲ್ಲಿ ಒಂದು ಕ್ಯಾಂಟೀನ್ ಇರುತ್ತೆ ಪ್ರೊಡಕ್ಷನ್ ಯೂನಿಟ್ ಅಲ್ಲಿ. ಸೊ ಅಲ್ಲಿನ ಎಕ್ಸ್ಪೆನ್ಸಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದೇ ಆರ್ ಯೂಸಿಂಗ್ ಓನ್ಲಿ ಫಾರ್ ದ ಫ್ಯಾಕ್ಟ್ರಿ. ಅಲ್ಲಿಂದ ಕ್ಯಾಂಟೀನ್ ಗೆ ಕೆಫಿಟೇರಿಯಾ ಆ ತರ ಪರ್ಟಿಕ್ಯುಲರ್ ಇಟ್ಕೊಂತಾರೆ. ಸೊ ಅವರೇ ರಿಮೂವ್ ಮಾಡ್ಬೇಕು. ಸೊ ಆತರ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಯಾರು ಯೂಸ್ ಮಾಡ್ತಾರೆ ಅವ್ರಿಗೆ ಪರ್ಟಿಕ್ಯುಲರ್ ಕಂಪ್ಲೀಟ್ ಬೆನಿಫಿಟ್ಸ್ ಯಾರು ಯೂಸ್ ಮಾಡ್ತಾರೆ ಅವ್ರಿಗೆ ಅಲೋಕೇಟ್ ಆಗುತ್ತೆ. ಅಪೋರ್ಷನ್ಮೆಂಟ್ ಆಫ್ ಕಾಸ್ಟ್ ಸೆಂಟರ್ ಅಂದ್ರೆ ಪ್ರಪೋರ್ಷನೇಟ್. ಸೊ ಅಗೇನ್ ಸೊ ಎಷ್ಟು ಪೋರ್ಷನ್ ಯೂಸ್ ಮಾಡ್ತಾರೆ, ಎಷ್ಟು ಪೋರ್ಷನ್ ಏರಿಯಾ ಯೂಸ್ ಮಾಡ್ತಾರೆ, ಎಷ್ಟು ಲೈಟ್ ಯೂಸ್ ಮಾಡ್ತಾ ಇದಾರೆ, ನಂಬರ್ ಆಫ್ ಲೈಟ್ ಬೇಸಿಸ್ ಮೇಲೆ ಇದು. ನೋ ಬೇಸಿಸ್ ಆರ್ ರಿಕ್ವೈರ್ಡ್ ಫಾರ್ ಅಲೋಕೇಶನ್, ನೀಡ್ ಎ ಸೂಟಬಲ್ ಬೇಸಿಸ್. ಅಂದ್ರೆ ಯಾವ ಬೇಸ್ ಇಲ್ಲಿ ನಮ್ಗೆ ಏರಿಯಾ ಬೇಸ್ ಬೇಕಾಗುತ್ತೆ ಅಪೋರ್ಷನ್ಮೆಂಟ್ ಅಲ್ಲಿ, ಎಷ್ಟು ಏರಿಯಾ ಆಕ್ಯುಪೈ ಮಾಡ್ಕೊಂಡಿದಾರೆ ಅಂತ. ಇಲ್ಲಿ ಫ್ಯಾಕ್ಟ್ರಿ ರೆಂಟ್, ಓಕೆ ಪ್ರೊಡಕ್ಷನ್ ಯೂನಿಟ್ ಗೆ ರೆಂಟಾ, ಪ್ರೊಡಕ್ಷನ್ ಯೂನಿಟ್ ಮಾತ್ರ. ಇಲ್ಲಿ ಟೋಟಲ್ ಆಗಿ ಆ ಪ್ರೊಡಕ್ಷನ್ ಯೂನಿಟ್ ಅಲ್ಲಿ ಯಾರ್ದು ಏನು ಎಷ್ಟು ಯಾವ ತರ ಪ್ರಪೋರ್ಷನೇಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಅಲೋಕೇಶನ್ ಅಂಡ್ ಅಪೋರ್ಷನ್ಮೆಂಟ್ ಇದು ಡಿಫ್ರೆನ್ಸ್. ಅಲೋಕೇಶನ್ ಅಂದ್ರೆ ಡೈರೆಕ್ಟ್ ಆಗಿ ಈ ಡಿಪಾರ್ಟ್ಮೆಂಟ್ ಅಂತ ಅಲೋಕೇಟ್ ಆಗುತ್ತೆ. ಸೊ ಅಪೋರ್ಷನ್ಮೆಂಟ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಬೇಸ್ಡ್ ಆನ್ ದ ಪ್ರಪೋರ್ಷನೇಟ್. ಅವರು ಈಗ ನಾವು ಆಗ್ಲೇ ತಗೊಂಡಾಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಆಗಿರ್ಬೋದು, ನಂಬರ್ ಆಫ್ ಬಿಲ್ಡಿಂಗ್ ಆಗಿರ್ಬೋದು, ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಆಗಿರ್ಬೋದು, ನಂಬರ್ ಆಫ್ ವಾಟರ್ ಟ್ಯಾಂಕರ್ಸ್ ಆಗಿರ್ಬೋದು, ಇದೆಲ್ಲ ಎಕ್ಸಾಂಪಲ್ಸ್ ನೋಡೋದು. ಆ ಬೇಸಿಸ್ ಮೇಲೆ ಅಪೋರ್ಷನ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್, so here we have
ಸೊ ಫಸ್ಟ್ ಓವರ್ ಹೆಡ್ ಕಾಸ್ಟ್ ಇದೆ, ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್ ಇದೆ, ರೆಂಟ್ ಒಂದೇ ಒಂದು ಸೆಕೆಂಡ್. ಓಕೆ, ಓವರ್ ಹೆಡ್ ಕಾಸ್ಟ್ ಇದೆ, ದೆನ್ ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್. ಸೊ ಒಂದು ಅಲೋಕೇಶನ್ ಏನಾಗುತ್ತೆ, ಡೈರೆಕ್ಟ್ ಅಲೋಕೇಟ್ ಆಗುತ್ತೆ, ವಿ ಡೋಂಟ್ ನೀಡ್ ಟು ವರಿ ಅಬೌಟ್ ದಟ್. ಹೌ ದ ಅಪೋರ್ಷನ್ಮೆಂಟ್ ವಿಲ್ ಹ್ಯಾಪನ್ ಅದ್ರ ಬಗ್ಗೆ ಇದು ಮಾಡೋಣ. ರೆಂಟ್ ಅಂಡ್ ಅದರ್ ಬಿಲ್ಡಿಂಗ್ ಎಕ್ಸ್ಪೆನ್ಸಸ್ ಯಾವ ತರ ಇದಾಗುತ್ತೆ ಅಂದ್ರೆ, ಫ್ಲೋರ್ ಏರಿಯಾ, ವ್ಯಾಲ್ಯೂಮ್ ಆಫ್ ಡಿಪಾರ್ಟ್ಮೆಂಟ್, ವಾಲ್ಯೂಮ್ ಆಫ್ ಡಿಪಾರ್ಟ್ಮೆಂಟ್ ಅಂದ್ರೆ ಟೋಟಲ್ ಯಾವ ಎಷ್ಟು. ಫಾರ್ ಎಕ್ಸಾಂಪಲ್ ಈಗ ಒಂದು ಫ್ಲೋರ್ ಅಲ್ಲಿ 10 ರೂಮ್ ಇದ್ರೆ, ಸೊ ಒಂದೊಂದು ರೂಮ್ ಎಷ್ಟು ಅಂತ ಡಿವೈಡ್ ಮಾಡ್ಕೊಂತಾರೆ. ಇಲ್ಲ ಏರಿಯಾ ವೈಸ್, ಫಾರ್ ಎಕ್ಸಾಂಪಲ್ 20 ಸ್ಕ್ವೇರ್ ಮೀಟರ್ಸ್, 40 ಸ್ಕ್ವೇರ್ ಮೀಟರ್ಸ್, ಆ ತರ ಸ್ಕ್ವೇರ್ ಫೀಟ್, ಆ ತರ ಬೇಸ್ಡ್ ಆನ್ ದ ಏರಿಯಾ ನೀವು ಎಷ್ಟು ಏರಿಯಾ ತಗೊಂತ ಇದ್ರು ಅದ್ರ ಬೇಸಿಸ್ ಮೇಲೆ ಡಿವೈಡ್ ಮಾಡ್ತಾರೆ. ಅಂದ್ರೆ ದಿಸ್ ಇಸ್ ಅ ಬೇಸಿಸ್. ಅಂದ್ರೆ ಯಾವ ಬೇಸಿಸ್ ತಗೊಂತಾರೆ ಅಂತ ನಾವು ಪ್ರಾಬ್ಲಮ್ ಮಾಡುವಾಗ ಕೆಲವೊಂದ್ಸಲ ಕೊಡ್ತಾರೆ ಅವರು, ಲೈಟಿಂಗ್ ಈಟಿಂಗ್ ಕೊಡ್ತಾರೆ, ನಾವು ಏನ್ ತಗೋಬೇಕು, ಯಾವ್ದನ್ನ ಬೇಸ್ ಆಗಿ ತಗೋಬೇಕು, ಅಂದ್ರೆ ಡೈರೆಕ್ಟ್ ಆಗಿ ನಾವು ಯಾವ ಪ್ರಪೋರ್ಷನಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅನ್ನೋದನ್ನ ಇದನ್ನ ನೋಟ್ ಮಾಡ್ಕೊಂಡಿರಿ. ರೆಂಟ್ ನ ಯಾವ್ದ ಮೇಲೆ ಕೊಡ್ತಾರೆ, ಒಂದು ಫ್ಲೋರ್ ಏರಿಯಾ ಮೇಲೆ ಕೊಡ್ತಾರೆ. ದೆನ್ ಲೈಟಿಂಗ್ ಅಂಡ್ ಈಟಿಂಗ್ ಅದು ಫ್ಲೋರ್ ಏರಿಯಾ. ಫಾರ್ ಎಕ್ಸಾಂಪಲ್ ಲೈಕ್ ಅದು ನಿಮ್ಗೆ ಕೆಲವೊಂದು ಐಟಮ್ಸ್ ವಿ ವಿಲ್ ಗೆಟ್ ದನ್ ಇಟ್ ಟು, ಲೈಕ್ ಫಾರ್ ಎಕ್ಸಾಂಪಲ್ ಲೈಟಿಂಗ್ ನ ಫ್ಲೋರ್ ಏರಿಯಾ ಮೇಲೂ ತಗೋಬಹುದು, ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಮೇಲೂ ತಗೋಬಹುದು. ನಮ್ಗೆ ಬೇಸ್ಡ್ ಅನ್ನೋದೇ ನಮ್ಮ ಅಡ್ಜಸ್ಟ್ಮೆಂಟ್ಗೆ, ನಮ್ಮ ಲೈಕ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಮ್ಗೆ ಯಾವ ಡೇಟಾ ಇರುತ್ತೆ ಆ ಬೇಸಿಸ್ ಮೇಲೆ ತಗೊಂಡ್ ಹೋಗ್ತೀವಿ. ಓಕೆ, ದೆನ್ ಫೈರ್ ಪ್ರಿಕಾಷನ್ ಸರ್ವಿಸಸ್ ಎಸ್ ಅದು ಫ್ಲೋರ್ ಏರಿಯಾ ಮೇಲೆ ಆಗುತ್ತೆ. ಏರ್ ಕಂಡೀಷನ್ AC ಅದು ಫ್ಲೋರ್ ಏರಿಯಾ ಮೇಲೆ, AC ಎಷ್ಟೇ ಚಾರ್ಜಸ್ ಬರಲಿ, ನಂಬರ್ ಆಫ್ ಸ್ಕ್ವೇರ್ ಫೀಟ್ ಯಾರು ಯೂಸ್ ಮಾಡ್ತಾ ಇರ್ತಾರೋ ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗೆ ಅದನ್ನ ಕೊಡ್ತಾರೆ. ದೆನ್ ಫ್ರಿಂಜ್ ಬೆನಿಫಿಟ್ಸ್ ಅಂದ್ರೆ ಅಪಾರ್ಟ್ ಫ್ರಮ್ ಸ್ಯಾಲರಿ ಎಕ್ಸ್ಟ್ರಾ ಇನ್ಸೆಂಟಿವ್ಸ್ ನೆಲ್ಲ ಫ್ರಿಂಜ್ ಬೆನಿಫಿಟ್ಸ್ ಅಂತ ಕರ್ತಾರೆ. ಅದು ನಂಬರ್ ಆಫ್ ವರ್ಕರ್ಸ್ ಬೇಸಿಸ್ ಮೇಲೆ. ಸೊ ಫ್ರಿಂಜ್ ಬೆನಿಫಿಟ್ಸ್ ಟೋಟಲ್ ಎಕ್ಸ್ಪೆನ್ಸಸ್ 1 lakh ಇರುತ್ತೆ, ಅದರಲ್ಲಿ ನಂಬರ್ ಆಫ್ ವರ್ಕರ್ಸ್ಗೆ ಲೈಕ್ ಎಷ್ಟು ಜನಕ್ಕೆ ಹೋಗಿದೆ ಅನ್ನೋದನ್ನ ನಂಬರ್ ಆಫ್ ವರ್ಕರ್ಸ್ ಮೇಲೆ ತಗೊಂತಾರೆ. ಇದು ರೆಂಟ್ ಲೈಟಿಂಗ್ ಎಲ್ಲ ಏರಿಯಾ ಮೇಲೆ ತಗೊಂತಾರೆ. ಇದು ಫ್ರಿಂಜ್ ಬೆನಿಫಿಟ್ಸ್, ಲೇಬರ್ ವೇರ್ಫೇರ್ ಎಕ್ಸ್ಪೆನ್ಸಸ್, ಟೈಮ್ ಕೀಪಿಂಗು, ಪರ್ಸನಲ್ ಆಫೀಸ್, ಸೂಪರ್ವಿಷನ್, ಇವೆಲ್ಲ ಏನಾಗುತ್ತೆ ನಂಬರ್ ಆಫ್. ಈಗ ಸೂಪರ್ವೈಸರ್ ಅಷ್ಟೇ, ಫಾರ್ ಎಕ್ಸಾಂಪಲ್ 5 ಸೂಪರ್ವೈಸರ್ ಇದ್ರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ 40 ಜನ ವರ್ಕ್ ಮಾಡ್ತಾ ಇರ್ತಾರೆ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ 10, ಸೊ ಅಂದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು ಏನ್ ಮಾಡ್ತಾರೆ, ಸೊ ಅವ್ರಿಗೆ ಲೈಕ್ ಸೇಮ್ ಸೂಪರ್ವೈಸರ್ 2 ಕಡೆ 3 ಕಡೆ ಮಾಡಿದಾಗ ಇಫ್ ಯು ಆರ್ ನಾಟ್ ಗೆಟಿಂಗ್ ದ ಟೈಮ್ ನ ಕ್ಯಾಲ್ಕುಲೇಟ್ ಮಾಡಕ್ ಆಗಲ್ಲ ಅಂದಾಗ ಏನ್ ಮಾಡ್ತಾರೆ, ನಂಬರ್ ಆಫ್ ಎಂಪ್ಲಾಯ್ಸ್ ಮೇಲೆ ಇದು ಮಾಡ್ತಾರೆ. ನಾವು ಫಸ್ಟ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಕಾಸ್ಟ್ ಶೀಟ್ ಅಲ್ಲಿ ಸೊ ಅವ್ರು ಕೊಟ್ಟಿದ್ರು ಡೈರೆಕ್ಟ್ ಆಗಿ ಮ್ಯಾನೇಜರ್ ಸ್ಯಾಲರಿ ಅಂದ್ರೆ 1/4 ಪ್ರೊಡಕ್ಷನ್ ಅಲ್ಲಿ, ರಿಮೈನಿಂಗ್ ಎಲ್ಲ ಆಫೀಸ್ ಅಲ್ಲಿ ಅಂತ. ಸೊ ಹಾಗಂದ್ರೆ ಏನರ್ಥ ಅಂದ್ರೆ 1/4 ಆಫ್ ದ ಟೈಮ್ ದೇ ಆರ್ ಸ್ಪೆಂಡಿಂಗ್ ಇನ್ ಆಫೀಸ್. ಅದೇ ತರ ಇಲ್ಲಿ ನಮಗೆ ಆ ತರ ಟೈಮ್ ಏನಾದ್ರು ಸಿಕ್ಲಿಲ್ಲ ಅಂದಾಗ ದೆನ್ ವಿಲ್ ಗೋ ವಿತ್ ಎನ್ ನಂಬರ್ ಆಫ್ ವರ್ಕರ್ಸ್. ಟೈಮ್ ಕೀಪಿಂಗ್, ಸೊ ಅದು ಅಷ್ಟೇ, ಟೈಮ್ ರೆಕಾರ್ಡಿಂಗ್ ಅಷ್ಟು ನಂಬರ್ ಆಫ್ ವರ್ಕರ್ಸ್ ಮೇಲೆ ಡಿವೈಡ್ ಆಗುತ್ತೆ. ಪರ್ಸನಲ್ ಆಫೀಸ್, ಸೂಪರ್ವಿಷನ್. ನೆಕ್ಸ್ಟ್ ಕಾಂಪನ್ಸೇಷನ್ ಟು ದ ವರ್ಕರ್ಸ್, ಡೈರೆಕ್ಟ್ ವೇಜಸ್ ಅದನ್ನೆಲ್ಲ ಡೈರೆಕ್ಟ್ ಬೇಸಿಸ್ ಮೇಲೆ ತಗೊಂತೀರಿ. ಹಾಲಿಡೇ ಪೇ ಡೈರೆಕ್ಟ್ ವೇಜಸ್ ಮೇಲೆ ತಗೊಂತೀರಿ. ESI ಅಂಡ್ PF ಕಾಂಟ್ರಿಬ್ಯೂಷನ್ ಅದನ್ನು ಡೈರೆಕ್ಟ್ ವೇಜಸ್ ಮೇಲೆ ತಗೊಂತೀರಿ. ನೆಕ್ಸ್ಟ್ ಜನರಲ್ ಓವರ್ ಹೆಡ್ ಅಲ್ಲಿ, ಜನರಲ್ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಎಲ್ಲ ಇದರ ಡೈರೆಕ್ಟ್ ಜನರಲ್ ಓವರ್ ಹೆಡ್ಸ್ ಎಲ್ಲ ಏನ್ ಮಾಡ್ತೀರಿ, ಡೈರೆಕ್ಟ್ ಲೇಬರ್ ಅವರ್ಸ್ ಇಲ್ಲಾಂದ್ರೆ ಡೈರೆಕ್ಟ್ ವೇಜಸ್ ಆ ಬೇಸಿಸ್ ಮೇಲೆ ತಗೊಂತೀರಿ. ಈ ಪ್ಲಾಂಟ್ ಅಂಡ್ ಮಿಷನರಿ ಡಿಪ್ರಿಸಿಯೇಷನ್ ಆಗಿರ್ಬೋದು, ಆರ್ ಎಲ್ಸ್ ರಿಪೇರ್ಸ್, ಮೇಂಟೆನೆನ್ಸ್, ಇನ್ಸೂರೆನ್ಸ್ ಎಲ್ಲ ಏನ್ ಮಾಡ್ತೀರಿ, ಕ್ಯಾಪಿಟಲ್ ವ್ಯಾಲ್ಯೂ. ಈ ಟೋಟಲ್ ಪ್ಲಾಂಟ್ ಅಂಡ್ ಮಿಷನರಿಗೆ ಅವ್ರು 10 ಲಕ್ಷ ಹಾಕಿದ್ರೆ 10 ಲಕ್ಷ ಯಾವ್ಯಾವ ಡಿಪಾರ್ಟ್ಮೆಂಟ್ ಗೆ ಎಷ್ಟೆಷ್ಟು ಅಲೋಕೇಟ್ ಆಗಿರುತ್ತೆ ಅದ್ರ ಬೇಸಿಸ್ ಮೇಲೆ ನಾವು ಎಕ್ಸ್ಪೆನ್ಸಸ್ ತಗೊಂತೀರಿ. ಟೋಟಲ್ ಕ್ಯಾಪಿಟಲ್ ವ್ಯಾಲ್ಯೂ ಬೇಸಿಸ್ ಮೇಲೆ. ರಿಪೇರ್ ಅಂಡ್ ಮೇಂಟೆನೆನ್ಸ್, ಸೊ ಮಿಷನರಿ ಯಾವ ಡಿಪಾರ್ಟ್ಮೆಂಟ್ ಅಂದ್ರೆ ಕಾಸ್ಟ್ಲಿ, ಫಾರ್ ಎಕ್ಸಾಂಪಲ್ ಇಯರ್ಲಿ ಅವರು 1 ಲಕ್ಷ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಗೆ ಸ್ಪೆಂಡ್ ಮಾಡ್ತಾ ಇದ್ರೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಮಿಷನರಿ ಜಾಸ್ತಿ ಇದೆ. ಸೊ ಮೋಸ್ಟ್ ಪ್ರಾಬಬ್ಲಿ ಲೈಕ್ ಮಿಷನರಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುತ್ತೆ, ಬಟ್ ಸಮ್ ಮಿಷನ್ಸ್ ಫಾರ್ ಎಕ್ಸಾಂಪಲ್ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಕ್ಯಾನ್ ಬಿ ದ ಲೈಕ್ ಜೆರಾಕ್ಸ್ ಮಿಷನ್ಸ್, ಕಂಪ್ಯೂಟರ್ಸ್ ಸಹ ಆಗಿರ್ಬೋದು. ಇಫ್ ದೇ ಆರ್ ನಾಟ್ ಕ್ಲಿಯರ್ಲಿ ಮೆನ್ಷನ್, ಪರ್ಟಿಕ್ಯುಲರ್ ಆಗಿ ಫ್ಯಾಕ್ಟರಿ ಮೆನ್ಷನ್ ಮಾಡ್ಲಿಲ್ಲ ಅಂದ್ರೆ ಈ ತರ ಬೇರೆ ಬೇರೆ ಇದು ಆಗಿರುತ್ತೆ. ಇನ್ಸೂರೆನ್ಸ್ ಸ್ಟಾಕ್, ಸೊ ಅದನ್ನು ಅಷ್ಟೇ ಕ್ಯಾಪಿಟಲ್ ವ್ಯಾಲ್ಯೂ ಟೋಟಲ್ ಅಸೆಟ್ ಮೇಲೆ ಬರುತ್ತೆ. ದೆನ್ ಪವರ್ ಸ್ಟ್ರೀಮ್ ಕನ್ಸಂಪ್ಷನ್, ಟೆಕ್ನಿಕಲ್ ಎಸ್ಟಿಮೇಟ್, ಇದು ಇಂಟರ್ನಲ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು. ಸೊ ಇದನ್ನೆಲ್ಲ ಏನಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಎಷ್ಟು ಬೇಕೋ ಅದ್ರ ಬೇಸಿಸ್ ಮೇಲೆ ಮ್ಯಾನೇಜರಿಯಲ್ ಸ್ಯಾಲರಿ ಆಗಿರ್ಬೋದು. ಅಂದ್ರೆ ಮ್ಯಾನೇಜರಿಯಲ್ ಸ್ಯಾಲರಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ವರ್ಕ್ ಮಾಡಿ, ಫಾರ್ ಎಕ್ಸಾಂಪಲ್ HR ಡಿಪಾರ್ಟ್ಮೆಂಟ್ ದೇ ಆರ್ ಕಂಪ್ಲೀಟ್ಲಿ ವರ್ಕಿಂಗ್ ಇನ್ ಆಫೀಸ್. ನಾವು ಅವ್ರದ್ದು HR ಎಕ್ಸ್ಪೆನ್ಸಸ್ ಎಲ್ಲ ಆಫೀಸ್ಗೆ ಹಾಕಲ್ಲ, ಬಿಕಾಸ್ ದ HR ಪೀಪಲ್ ದೇ ಆರ್ ವರ್ಕಿಂಗ್ ಆನ್ ರಿಕ್ರೂಟಿಂಗ್ ದ production people also, they are working on preparing the payroll or they preparing the salary statement for production department also. They are also working for marketing also, but they sit in the office. ಅದಕ್ಕೆ ಅವ್ರ ಆಫೀಸಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ನಾವು ಕಂಪ್ಲೀಟ್ ಆಗಿ ಅವ್ರದೆಲ್ಲ
ಏನು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಗೆ ಏನು ಆಫೀಸ್ ಅಡ್ಮಿನಿಸ್ಟ್ರೇಷನ್ ಗೆ ಹಾಕಕ್ಕಾಗಲ್ಲ, ಬಿಕಾಸ್ ದೇ ಆರ್ ವರ್ಕಿಂಗ್ ಫಾರ್ ಆಲ್ ಅದರ್ ಡಿಪಾರ್ಟ್ಮೆಂಟ್. ಈಗ HR ಆಫೀಸ್ ಅಲ್ಲಿ ಅವ್ರು AC ಯೂಸ್ ಮಾಡ್ತಾರಂದ್ರೆ, ಸೊ ಅದನ್ನ ನಾವು ಪ್ರಪೋರ್ಷನ್ ಬೇಸಿಸ್ ಮೇಲೆ, ಫಾರ್ HR ಎಕ್ಸ್ಪೆನ್ಸಸ್ ಸಾರಿ 1 month ಗೆ HR ಟೀಮ್ ಎಕ್ಸ್ಪೆನ್ಸಸ್ 1 ಲಕ್ಷ ಬರ್ತಾ ಇದೆ ಅಂದ್ರೆ, ಬಿಕಾಸ್ ದೇ ವರ್ಕಿಂಗ್ ಫಾರ್ ಆಲ್ ದ ಡಿಪಾರ್ಟ್ಮೆಂಟ್ಸ್. ಸೊ ಆ ಬೇಸಿಸ್ ಮೇಲೆ ಅದನ್ನ ಡಿವೈಡ್ ಮಾಡ್ಕೊಂಡು ಹೋಗ್ಬೇಕು. ದೆನ್ ಲೈಟ್ ಎಕ್ಸ್ಪೆನ್ಸಸ್ ಆಲ್ರೆಡಿ ನಾನು ಹೇಳ್ದಂಗೆ ಲೈಟಿಂಗು ಏರಿಯಾ ಮೇಲೂ ಆಗುತ್ತೆ. ಸೊ always the lighting they will calculate based on the area used, or also they can go within a number of light points, because production ಅಲ್ಲಿ we need any more lighting. ಏನ್ ಮಾಡ್ತಾರೆ ಅಲ್ಲಿ ಫೋಕಸ್ ಲೈಟ್ಸ್ ಆ ತರದ್ ಯೂಸ್ ಮಾಡ್ಬೋದು. ಸೊ ಅದಕ್ಕೆ ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಮೇಲೆ ತಗೊಂಡೋಗಲ್ಲ, ಏನ್ ಮಾಡ್ತಾರೆ ಏರಿಯಾ ಮೇಲೆ ಹೋಗ್ಬೋದು. ಕೆಲವೊಂದ್ ಕಡೆ ಏನ್ ಮಾಡ್ತಾರೆ ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಮೇಲೆ ಹೋಗ್ತಾರೆ, ಬಿಕಾಸ್ ಲೈಕ್ ಆಫೀಸ್ ಅಲ್ಲಿ ಆಗಿರ್ಬೋದು, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಲೈಟಿಂಗ್ ಯೂಸ್ ಮಾಡೋ ಕೆಲವು ನಿಮ್ಗೆ ಇಫ್ ವಿ ಆರ್ ನಾಟ್ ಏಬಲ್ ಟು ಫೈಂಡ್ ಔಟ್ ಥ್ರೂ ಎನ್ ಏರಿಯಾ. ಈಗ ಒಂದೇ ಫ್ಲೋರ್ ಇರುತ್ತೆ, ಒಂದೇ ಫ್ಲೋರ್ ಅಲ್ಲಿ ಎಷ್ಟು ಸಪರೇಟ್ ಡಿವೈಡ್ ಮಾಡ್ಕೊಂತಾರೆ. ವೆನ್ ವಿ ಆರ್ ನಾಟ್ ಏಬಲ್ ಟು ಫೈಂಡ್ ಔಟ್ ಎನ್ ಏರಿಯಾ, ದಟ್ ಟೈಮ್ ವಿಲ್ ಗೋ ವಿತ್ ಎನ್ ಲೈಟ್ ಪಾಯಿಂಟ್ಸ್. ದೆನ್ ಎಲೆಕ್ಟ್ರಿಕ್ ಪವರ್, horse power of the machine. ಎಲೆಕ್ಟ್ರಿಕ್ ಅಂದ್ರೆ ಎಲೆಕ್ಟ್ರಿಕ್ ಕನ್ಸಂಪ್ಷನ್, ಪವರ್ ಕನ್ಸಂಪ್ಷನ್ ಯಾವ ಬೇಸಿಸ್ ಮೇಲೆ. ಫಾರ್ ಎಕ್ಸಾಂಪಲ್ ಈಗ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ವಿ ಹ್ಯಾವ್ ಎನಿ ಡಿಫ್ರೆಂಟ್ ಪ್ಯಾಕಿಂಗ್ ಸಪರೇಟ್ ಮಿಷನರಿ ಇರುತ್ತೆ, ಸೊ ಕಟ್ಟಿಂಗ್ ಸಪರೇಟ್ ಮಿಷನರಿ ಇರುತ್ತೆ, ಅಸೆಂಬ್ಲಿ ಸಪರೇಟ್ ಮಿಷನರಿ ಇರುತ್ತೆ. ಸೊ ಅಂದ್ರೆ ಸೊ ಬೇಸ್ಡ್ ಆನ್ ದ ಹಾರ್ಸ್ ಪವರ್ ಅಂದ್ರೆ HP ಅಂತ ಏನ್ ಕರಿತೀರಿ ಮಿಷನರಿ. ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಒಂದು ಬೇಸಿಕ್ ಎಕ್ಸಾಂಪಲ್ ಕೊಡ್ತೀರಿ. ಮನೇಲಿ ನೀವೇನಾದ್ರು 3 HP ಮೋಟರ್ ಹಾಕೊಂಡ್ರೆ ಎಲೆಕ್ಟ್ರಿಸಿಟಿ ಎಷ್ಟು ಕನ್ಸಂಪ್ಷನ್ ಆಗುತ್ತೆ, 5 HP ಮೋಟರ್ ಹಾಕೊಂಡ್ರೆ ಎಷ್ಟು ಎಲೆಕ್ಟ್ರಿಕ್ ಕನ್ಸಂಪ್ಷನ್ ಆಗುತ್ತೆ, ಅದ್ರ ಮೇಲೆ ಡಿಪೆಂಡ್. ಅಂದ್ರೆ ನಂಬರ್ ಆಫ್ ಹಾರ್ಸ್ ಪವರ್, ನಂಬರ್ ಆಫ್ HP ಇನ್ಕ್ರೀಸ್ ಆದಂಗೆ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಮೋರ್ ಆಗ್ತಾ ಹೋಗುತ್ತೆ. ಅದೇ ತರ ಸೊ ನಾವು ಈ ಒಂದು ಎಲೆಕ್ಟ್ರಿಕ್ ಪವರ್ ಅಲೋಕೇಟ್ ಮಾಡುವಾಗ ವಿ ನೀಡ್ ಟು ಚೆಕ್ ದಟ್ ಹಾರ್ಸ್ ಪವರ್ ಆಫ್ ದ ಮಿಷಿನ್. if the HV of the machine is more, based on the HP we going to allocate that the electric power expenses. Then material handling, weight of the material ಆಗಿರಬಹುದು, total units of the material. ಸೊ ಈ ಎಲ್ಲಾ ಬೇಸಿಸ್ ಮೇಲೂ ಇದ್ ಮಾಡ್ತೀರಿ. ಸೊ ಒಂದ್ಸಲ ಜಸ್ಟ್ ಗ್ಲಾನ್ಸ್ ಮಾಡ್ಕೊಂಡಿ. ಸೊ ಯಾವ ಬೇಸಿಸ್ ಮೇಲೆ ತಗೊಂತಾರೆ ಅಂದ್ರೆ, ಫಸ್ಟ್ ರೆಂಟ್ ಬಿಲ್ಡಿಂಗ್ ಇವೆಲ್ಲ ಈ ಎಕ್ಸ್ಪೆನ್ಸಸ್ ಎಲ್ಲ ಆಲ್ವೇಸ್ ಗೋ ವಿತ್ ಇನ್ ಫ್ಲೋರ್ ಏರಿಯಾ. ಲೈಟಿಂಗ್, ಸೊ ಆಲ್ರೆಡಿ ನಾನು ಹೇಳ್ದಂಗೆ some cases we may go within a two. One is lighting area basis ಮೇಲೆ ಹೋಗ್ತೀರಿ, another one lighting points ಮೇಲೆ ಹೋಗ್ತೀರಿ. Fire precautions ಆಗಿರ್ಬೋದು, ಏರ್ ಕಂಡೀಷನ್ಸ್ ಆಗಿರ್ಬೋದು. ದೆನ್ ಫ್ರಿಂಜ್ ಬೆನಿಫಿಟ್ಸ್ ಅಂದ್ರೆ ರಿಲೇಟಿಂಗ್ ಟು ದ ಎಂಪ್ಲಾಯೀಸ್. ದಿಸ್ ಇಸ್ ಆರ್ ರಿಲೇಟಿಂಗ್ ಟು ದ ಪ್ಲಾಂಟ್. ಅಂದ್ರೆ ಒಂದು ಪರ್ಟಿಕ್ಯುಲರ್ ಏರಿಯಾ ರಿಲೇಟೆಡ್ ಎಲ್ಲ ಏರಿಯಾ ಬೇಸಿಸ್ ಮೇಲೆ ತಗೊಂತೀರಿ, ಎಷ್ಟು ಏರಿಯಾ ಅವ್ರು ಆಕ್ಯುಪೈ ಮಾಡ್ಕೊಂಡಿದ್ರ ಅಂತ. ಇಫ್ ಇಟ್ ಇಸ್ ರಿಲೇಟಿಂಗ್ ಟು ದ ಪರ್ಟಿಕ್ಯುಲರ್ ಎಕ್ಸ್ಪೆನ್ಸಸ್ ಟು ದ ಎಂಪ್ಲಾಯರ್ ರಿಲೇಟೆಡ್ ಎಲ್ಲ ಏನ್ ಮಾಡ್ತೀವಿ, ನಂಬರ್ ಆಫ್ ವರ್ಕರ್ಸ್ ಬೇಸಿಸ್ ಮೇಲೆ ತಗೊಂತೀರಿ. ದೆನ್ ಹಾಲಿಡೇ ಪೇ, ESI ಇವೆಲ್ಲ ಡೈರೆಕ್ಟ್ ವೇಜಸ್ ಮೇಲೆ. ದೆನ್ ದ ಕ್ಯಾಪಿಟಲ್ ವ್ಯಾಲ್ಯೂ, ಟೆಕ್ನಿಕಲ್ ಇವೆಲ್ಲ ಬೇಸ್ಡ್ ಆನ್ ದಿಸ್ ತಗೊಂತೀರಿ. ಜಸ್ಟ್ ಇದು ನೋಟ್ ಮಾಡ್ಕೊಂಡು ಇನ್ನೂ ಒಂದು ಎಕ್ಸ್ಟ್ರಾ ಬರ್ತಾ ಇರುತ್ತೆ, ನಾವು ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಡಿಸ್ಕಸ್ ಮಾಡೋಣ. ಇಯರ್ ವಿ ಹ್ಯಾವ್ ಎನ್ ಎ ಪ್ರಾಬ್ಲಮ್ ಇಯರ್. So the following information is supplied from the cost. Andre we need to prepare a statement showing the apportionment cost of various department. Idanna ನಾವು primary distribution ಅಂತ ಕರೀತೀವಿ. We can show that like calculation of primary distribution ಅಂತಾದ್ರೂ ನೀವು ಇದನ್ನ ಶೋ ಮಾಡಬಹುದು. ಈಗ ಫಸ್ಟ್ ನಮ್ಗೆ ಇಲ್ಲಿ ಏನೇನ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋಣ. ರೆಂಟ್ ಕೊಟ್ಟಿದ್ದಾರಾ? ರೆಂಟ್ ಏನ್ ಕೊಟ್ಟಿದ್ದಾರೆ? 2000 rupees ಕೊಟ್ಟಿದ್ದಾರೆ. ಯಾವ ಬೇಸಿಸ್ ಮೇಲೆ ರೆಂಟ್ ನಾವು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಬಹುದು? ವಿ ಕ್ಯಾನ್ ಗೋ ಅಹೆಡ್ ವಿತ್ ಅನ್ ಏರಿಯಾ. ನೆಕ್ಸ್ಟ್ ಮೇಂಟೆನೆನ್ಸ್ ಕೊಟ್ಟಿದ್ದಾರೆ. ಮೇಂಟೆನೆನ್ಸ್ ಹೌ ವಿ ಕ್ಯಾನ್ ಟೇಕ್ ಮೇಂಟೆನೆನ್ಸ್, ವಿ ಕ್ಯಾನ್ ಗೋ ವಿತ್ ಅನ್ ಕ್ಯಾಪಿಟಲ್ ಸ್ಟಾಕ್ ಇಲ್ಲ ವ್ಯಾಲ್ಯೂ ಆಫ್ ದ ಸ್ಟಾಕ್ ಬೇಸಿಸ್ ಮೇಲೆ ಹೋಗಬಹುದು. ಡಿಪ್ರಿಸಿಯೇಷನ್, ಅಗೇನ್ ಡಿಪ್ರಿಸಿಯೇಷನ್ ವಿ ಕ್ಯಾನ್ ಗೋ ಅಹೆಡ್ ವಿತ್ ಅನ್ ವ್ಯಾಲ್ಯೂ ಆರ್ ದ ಟೋಟಲ್ ಕ್ಯಾಪಿಟಲ್ ಮೇಲೆ ಡಿವೈಡ್ ಮಾಡಬಹುದು. ದೆನ್ ದ ಲೈಟಿಂಗ್ ಯು ಕ್ಯಾನ್ ಗೋ ವಿತ್ ಅನ್ ಫ್ಲೋರ್ ಏರಿಯಾ ಆದ್ರೂ ಹೋಗಬಹುದು, ಆರ್ ಎಲ್ಸ್ ವಿ ಕ್ಯಾನ್ ಗೋ ವಿತ್ ಅನ್ ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಬೇಕಾದ್ರೂ ಹೋಗಬಹುದು. ಅಂದ್ರೆ this is a data. The first portion ಏನ್ ಕೊಟ್ಟಿದ್ದಾರೆ, that is the data we need to take. Second portion departments ಏನ್ ಕೊಟ್ಟಿದ್ದಾರೆ, this is only to apportion that we will take. This is basis. ಇಲ್ಲೇನು ಫ್ಲೋರ್ ಸ್ಪೇಸ್, ನಂಬರ್ ಆಫ್ ವರ್ಕರ್ಸ್ ಇದೆಲ್ಲ ಏನಿದೆ ನಾವು ಈ ಅಮೌಂಟ್ ನ ಎಲ್ಲೂ ಕನ್ಸಿಡರ್ ಮಾಡಲ್ಲ. ಬಟ್ we consider this values to proportionate, means to apportion this given data. Insurance ಆದ್ಮೇಲೆ ತಗೊಂತೀರಿ ವ್ಯಾಲ್ಯೂ ಆಫ್ ದ ಸ್ಟಾಕ್. ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ನಂಬರ್ ಆಫ್ ವರ್ಕರ್ಸ್ ಬೇಸಿಸ್ ಮೇಲೆ ತಗೊಂತೀರಿ. ಎನರ್ಜಿ means value of the machinery, as already we told that like HP means power consumption. The supervision number of workers ಮೇಲೆ ತಗೊಂತೀರಿ. ಸೊ ಏನ್ ಕೊಟ್ಟಿದ್ದಾರೆ ಇಲ್ಲಿ, ರೆಂಟ್, ಮೇಂಟೆನೆನ್ಸ್, ಡಿಪ್ರಿಸಿಯೇಷನ್, ಲೈಟಿಂಗ್, ಇನ್ಸೂರೆನ್ಸ್, ಎಂಪ್ಲಾಯಿ ಕಾಂಟ್ರಿಬ್ಯೂಷನ್, ಎಂಪ್ಲಾಯರ್ ಸೂಪರ್ವಿಷನ್. ಸೊ ಇಷ್ಟೇ ಡೇಟಾನ ನಾವು ಕ್ಯಾಲ್ಕುಲೇಷನ್ ಕನ್ಸಿಡರ್ ಮಾಡ್ತೀರಿ. ಇಲ್ಲಿ ಏನಿದೆ ನಾವು ಅದನ್ನ ಜಸ್ಟ್ ಫಾರ್ ಅಲೋಕೇಟ್ ಮಾಡಕ್ ತಗೊಂತೀರಿ. ಫಾರ್ ಎಕ್ಸಾಂಪಲ್ ರೆಂಟ್ ಯಾವ ಬೇಸಿಸ್ ಮೇಲೆ ಕೊಡಬೇಕು ನಾವು? ಹಿಯರ್ ದೇ ಗಿವ್ ಆನ್ ದ 4 departments A, B, C, D. ಸೊ ಟೋಟಲ್ ರೆಂಟ್ ಇಸ್ 2000, ಬಟ್ ದ ಫ್ಲೋರ್ ರೆಂಟ್ ಯಾವ ಬೇಸಿಸ್ ಮೇಲೆ ಕೊಡ್ತಾ ಇದ್ರಿ? ಫ್ಲೋರ್ ಏರಿಯಾ ಬೇಸಿಸ್ ಮೇಲೆ. ಸೊ ಹಿಯರ್ ಸ್ಕ್ವೇರ್ ಫೀಟರ್ ಕೊಟ್ಟಿದ್ದಾರೆ. A 150, B 110 ಸ್ಕ್ವೇರ್ ಫೀಟ್,
C 90, D 50. So can we take it in a ratio format like 15 is to 11 is to 9 is to 5? ಟೋಟಲ್ 2000 ನಾವೇನ್ ಮಾಡಬೇಕು ಆ ರೇಷಿಯೋ ಡಿವೈಡ್ ಮಾಡಬೇಕು. ಟೋಟಲ್ 2000 ಫಾರ್ ಎಕ್ಸಾಂಪಲ್ 15 is to, I will take a pen. So how we can take this rent? 15 is to 11 is to 90 is to 5. ಕ್ಲಿಯರಾ? ಟೋಟಲ್ ಎಷ್ಟಾಗುತ್ತೆ? ಸಾರಿ, ಇದು 9. ಟೋಟಲ್ 40. ನಾವು ರೆಂಟ್ ನ 2000 ನ ಈ ಪೋರ್ಷನ್ ಮೇಲೆ ಡಿವೈಡ್ ಮಾಡ್ಕೊಂಡು ಹೋಗ್ಬೇಕು. ಯಾವ ತರ ಗೊತ್ತಾ? 15 ಇಂಟು 2000 ಡಿವೈಡ್ ಬೈ 40. ಟೋಟಲ್ ಅಂದ್ರೆ ಅದಕ್ಕೆ ಎಷ್ಟು ಇದಾಗುತ್ತೆ ಅಂದ್ರೆ, ಈಗ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕ್ಲೀನ್ ಆಗಿ ತೋರಿಸಿದೀನಿ. ಈಗ ವರ್ಕರ್ಸ್ 24 is to 16 is to 12 is to 8 ಅಂತ ಆದ್ರೂ ತಗೊಬಹುದು. Or else this is all divisible by 4. We can take 2 8 2s 4 2s are 8, 4 3s are 12, 4 4s are 16, 4 6 are 24. Means 6 is to 4 is to 3 is to 2. So number of workers na ನಾವು number of workers ಎಲ್ಲೇ ತಗೊಂತೀರಿ, number of workers we are going to take at PF contribution number of workers ತಗೊಂತೀರಿ, supervision ಗೆ number of workers ತಗೊಂತೀರಿ. ಅದಕ್ಕೆ ಏನ್ ಮಾಡಬೇಕು ನಾವು 6 is to 4 is to 3 is to 2 ಆ ಬೇಸಿಸ್ ಮೇಲೆ ಇದು ಮಾಡ್ಬೋದು. ನೆಕ್ಸ್ಟ್ ಟೋಟಲ್ ಡೈರೆಕ್ಟ್ ವೇಜಸ್ ಅಮೌಂಟ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ 2000 4000 ಇದನ್ನ ನಾವು ಡೈರೆಕ್ಟ್ ಆಗಿ 8 is to 6 is to 4 is to 2 ಆದ್ರೂ ತಗೊಳ್ಳಿ. Or else we can divide by 2. ಸೊ ಇದನ್ನ ಯಾವ ತರ ತಗೊಬಹುದು? ಎಲ್ಲ ಡಿವಿಸಿಬಲ್ ಬೈ 2 ಆಗುತ್ತೆ. 4 is to 3 is to 2 is to 1 ಆ ತರ ಬೇಕಾದ್ರೂ ತಗೊಬಹುದು. ಕಾಸ್ಟ್ ಆಫ್ ಮಿಷಿನರಿ ಇದು ಬೇಸ್ ಆಗಿ ತಗೊಂಡು ನಾವು ಪ್ರಾಬ್ಲಮ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ನೆಕ್ಸ್ಟ್ ನಾನು ಅದನ್ನ ತೋರಿಸ್ತೀನಿ. ಓಕೆ, ಇಲ್ಲಿ ಟೋಟಲ್ ಎಕ್ಸ್ಪೆನ್ಸಸ್. ಸೊ ಏನೇನ್ ಎಕ್ಸ್ಪೆನ್ಸಸ್ ಇದೆ ಕ್ವಶನ್ ಅಲ್ಲಿ ನೋಡ್ಕೊಳ್ಳಿ. ರೆಂಟು, ಮೇಂಟೆನೆನ್ಸ್, ಡಿಪ್ರಿಸಿಯೇಷನ್, ಲೈಟಿಂಗು, ಇನ್ಸೂರೆನ್ಸ್, ಎಂಪ್ಲಾಯೀಸ್, ಎನರ್ಜಿ, ಸೂಪರ್ವಿಷನ್. ಸೊ ಇಷ್ಟೇ ಎಕ್ಸ್ಪೆನ್ಸಸ್. ನಾವು ಈ ಅಮೌಂಟ್ ಏನು ತಗೊಳಲ್ಲ, ಈ ಅಮೌಂಟ್ ನಾವು ಓನ್ಲಿ ಅಪೋರ್ಷನ್ಮೆಂಟ್ ತಗೊಂತೀವಿ. ಇಷ್ಟು ಎಕ್ಸ್ಪೆನ್ಸಸ್ ನ ಟೋಟಲ್ ಎಷ್ಟಿದೆ? 8 ಐಟಮ್ಸ್ ಇದೆ. ಸೊ ಇಲ್ಲಿ ಫಸ್ಟ್ ರೆಂಟು, ಮೇಂಟೆನೆನ್ಸ್, ಡಿಪ್ರಿಸಿಯೇಷನ್, ಲೈಟಿಂಗು, ಇನ್ಸೂರೆನ್ಸ್, ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಟು PF, ಎನರ್ಜಿ, ಸೂಪರ್ವಿಷನ್. ಸೊ ರೆಂಟ್ ನ ಆಲ್ರೆಡಿ ವಿ ಡಿಸ್ಕಸ್ ದಟ್ ಬೇಸ್ ಆಫ್ ದ ಅಪೋರ್ಷನ್ಮೆಂಟ್ ಅಲ್ಲಿ ರೆಂಟ್ ನ ಯಾವ ಬೇಸಿಸ್ ಮೇಲೆ ಇದು ಮಾಡ್ತೀರಿ? ಫ್ಲೋರ್ ಸ್ಪೇಸ್ ಮೇಲೆ. ನಾನು ಆಲ್ರೆಡಿ ಹೇಳಿದೆ ರೇಷಿಯೋ 15 is to 11 is to 9 is to 5 ಈ ಬೇಸಿಸ್ ಮೇಲೆ. ಯಾವ ತರ ಅಂದ್ರೆ, ಬಿಕಾಸ್ ಇಲ್ಲಿ ನಮ್ಗೆ ಡೇಟಾ ಇದೆ 150 ಸ್ಕ್ವೇರ್ ಫೀಟ್, 110 ಸ್ಕ್ವೇರ್ ಫೀಟ್, 90 50. ಸೊ ಇದನ್ನ ನಾವು ರೇಷಿಯೋ ಕನ್ವರ್ಟ್ ಮಾಡ್ಕೊಂಡಿದ್ರಿ. ಈ ಬೇಸಿಸ್ ಮೇಲೆ ಆ ಡಿಪಾರ್ಟ್ಮೆಂಟ್ ಟೋಟಲ್ ಅದನ್ನ ನಾವು ಯಾವ ತರ ಡಿವೈಡ್ ಮಾಡ್ಕೊಂತೀರಿ? ಟೋಟಲ್ ರೆಂಟ್ ಎಷ್ಟು 2000 ಇಂಟು ವಾಟ್ ಈಸ್ ಅ ಪೋರ್ಷನ್ ವಿ ಗಿವಿಂಗ್ ಟು ಫಾರ್ ಲೈಕ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಎ 15 divided by 40. ನೋಡಿ ಇದದು 15 ಅಂದ್ರೆ ಪ್ರೊಡಕ್ಷನ್ ಏದು 150 ಸ್ಕ್ವೇರ್ ಫೀಟ್ ಅಂದ್ರೆ ವಿ ಆರ್ ಟೇಕಿಂಗ್ 15. ಟೋಟಲ್ ಯೂನಿಟ್ ಎಷ್ಟಿದೆ? 15 11 9 and 5 ಎಷ್ಟಾಗುತ್ತೆ? 40 ಆಗುತ್ತೆ. ಸೊ 15 divided by 11. ಸೊ ಅದನ್ನ ಯಾವ ತರ ತಂದ್ರೆ 2000 ಇಂಟು 15 divided by 40 ಮಾಡಿದಾಗ ವಿಲ್ ಗೆಟ್ 750. ಅಂದ್ರೆ ಈ 2000 ನ ನಾವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗೆ ಎಷ್ಟೆಷ್ಟಾಗುತ್ತೆ ಅಂತ ನಾವು ಅಲೋಕೇಟ್ ಮಾಡಬೇಕು, ಅಪೋರ್ಷನ್ಮೆಂಟ್ ಮಾಡಬೇಕು. ಅಪೋರ್ಷನ್ಮೆಂಟ್ ಮಾಡೋದಕ್ಕೆ ನಾವು ಫ್ಲೋರ್ ಏರಿಯಾನ ಡೇಟಾ ಆಗಿ ತಗೊಂತಾ ಇದ್ರಿ. ಕ್ಲಿಯರಾ? ಏನಾದ್ರು ನಿಮ್ಗೆ ಕನ್ಫ್ಯೂಷನ್ ಆಗ್ತದ್ರೆ ಯು ಕ್ಯಾನ್ ಮೆಸೇಜ್ ಇನ್ ಚಾಟ್ ಬಾಕ್ಸ್. ಐ ವಿಲ್ ಕ್ಲಿಯರ್ ದಟ್. ಓಕೆ, ನೆಕ್ಸ್ಟ್ ಮೇಂಟೆನೆನ್ಸ್. ಮೇಂಟೆನೆನ್ಸ್ ನಾವು ಆಲ್ರೆಡಿ ಹೇಳಿದಾಗೆ the cost of machinery, the capital value, because the maintenance is again depends on the like ಯಾವ ಮಿಷಿನರಿ ಆಗಿರ್ಬೋದು ಡಿಪಾರ್ಟ್ಮೆಂಟ್ಸ್ ವೈಸ್ ಇದಾಗುತ್ತೆ. ಸೊ ದ ಮಿಷಿನರಿಗೆ ಯಾವ್ದ್ರ ಮೇಲೆ ತಗೊಂತೀರಿ ನಾವು? ದ ಮಿಷಿನರಿ ವಿ ಗೋಯಿಂಗ್ ಟೇಕ್ ದಟ್ ಟೋಟಲ್ ವ್ಯಾಲ್ಯೂ ಆ ಸ್ಟಾಕ್ ಆಫ್ ಟೋಟಲ್ ವ್ಯಾಲ್ಯೂ ಬೇಸಿಸ್ ಮೇಲೆ ತಗೊಂತೀರಿ. ಇಲ್ಲಿ ಟೋಟಲ್ 4 is to 3 is to 2 is to 1. ನಾವು ಟೋಟಲ್ ಅಂದ್ರೆ ಡೈರೆಕ್ಟ್ ವೇಜಸ್ ಮಿಷಿನರಿ ವ್ಯಾಲ್ಯೂ ಎಷ್ಟಿದೆ? ಕಾಸ್ಟ್ ಆಫ್ ಮಿಷಿನರಿ ಎಷ್ಟಿದೆ? 24,000, 18, 12 and 6. ಇದನ್ನ ನಾವೇನ್ ಮಾಡಬಹುದು? ಆಲ್ ಆರ್ ಡಿವಿಸಿಬಲ್ ಬೈ 6 ಅಲ್ವಾ? 6 4s are 24, 6 3s are 18, 6 2s are 12, 6 1s are 6. ಮೀನ್ಸ್ 6000 ಏನಂತ ಇದನ್ನ ಏನಂತ ಬರ್ಕೊಬಹುದು? 4 is to 3 is to 2 is to 1 ಅಂತ ಬರ್ಕೊಬೋದಾ? ದಟ್ ಈಸ್ ಸೊ ಹಿಯರ್ ದೇ ಟೇಕನ್ ದಟ್ 4 is to 3 is to 2 is to 1. ಸೊ ಟೋಟಲ್ ಎಷ್ಟು ನಮ್ಗೆ ಅಮೌಂಟ್ ಎಷ್ಟಿರೋದಿಲ್ಲಿ? ಮೇಂಟೆನೆನ್ಸ್ 1200. ಆ 1200 ನ ನಾವು ಈ ಕಾಸ್ಟ್ ಆಫ್ ಮಿಷಿನರಿ ಬೇಸಿಸ್ ಮೇಲೆ ನಾವು ಡಿವೈಡ್ ಮಾಡ್ಕೊಂಡು ಹೋಗ್ಬೇಕು. ಲೆಟರ್ ತಗೊಂತೀನಿ. ಮೇಂಟೆನೆನ್ಸ್ 1200 ಇದೆ. ಆ 1200 rupees ನ ವಿ ನೀಡ್ ಟು ಡಿಸ್ಟ್ರಿಬ್ಯೂಟ್ ದಟ್ ಬೇಸ್ಡ್ ಆನ್ ದಿಸ್ ಕಾಸ್ಟ್ ಆಫ್ ಮಿಷಿನರಿ ಅಂದ್ರೆ ವ್ಯಾಲ್ಯೂ ಆಫ್ ದ ಮಿಷಿನ್. ಸೊ ಇಲ್ಲಿ ಯಾವ ತರ ಇದೆ? 4 is to 3 is to ಅಂದ್ರೆ
1200 into 4 divided by 10. 4 plus 3 plus 2 plus 1 ಅಂದ್ರೆ total 10 ಅಂದ್ರೆ 480. ಅದನ್ನ ಈ ತರ ಡಿವೈಡ್ ಮಾಡ್ಕೊಂತೀವಿ. ನೆಕ್ಸ್ಟ್ ಡಿಪ್ರಿಸಿಯೇಷನ್, ಅಗೇನ್ ಡಿಪ್ರಿಸಿಯೇಷನ್ will go with the cost, same ratio 4:3:2:1. 900 rupees now we going to divide in this manner. Again lighting we can take, like again we go with an area, because ಇಲ್ಲಿ ನಮಗೆ number of lights ಗೊತ್ತಿಲ್ಲ, lighting points ಗೊತ್ತಿಲ್ಲ, because that's why ಏನ್ ಡೇಟಾ ಕೊಟ್ಟಿರ್ತಾರೆ we'll go with that, either floor area ಇಲ್ಲ number of light points. ಇಲ್ಲಿ floor area ಕೊಟ್ಟಿದ್ದಾರೆ, the floor area the first one ಎಷ್ಟಿತ್ತು 15:11:9:5. ಸೊ ಅದೇ ರೇಷಿಯೋ ಯೂಸ್ ಮಾಡ್ಕೊಂತೀರಿ. at 200 rupees ನ we go and divide that. next ಇನ್ಶೂರೆನ್ಸ್ ನ ಸ್ಟಾಕ್ಸ್ ಮೇಲೆ ತಗೊಂತೀರಿ. ಸೊ here we are given the stocks ಎಷ್ಟು 15,9,6 ಕೊಟ್ಟಿದ್ದಾರೆ. ಸೊ ಅಂದ್ರೆ ಈ ಡಿಪಾರ್ಟ್ಮೆಂಟ್ ಡಿ ಅಲ್ಲಿ ಅವ್ರು ಯಾವ್ದೇ ತರ ಇನ್ಶೂರೆನ್ಸ್ ಇಲ್ಲ. ಸೊ ವಿ ನೀಡ್ ಟು ಅಲೋಕೇಟ್ ಓನ್ಲಿ ಫಾರ್ ದಿಸ್ 3. ಸೊ ಇದನ್ನ ಏನ್ ಮಾಡ್ಕೋಬಹುದು, 3 2s 3 3s 3 5s 5:3:2 ತಗೊಂಬೋದಾ ನೋಡಿ, 5:3:2. ಸೊ ಡಿಪಾರ್ಟ್ಮೆಂಟ್ ಡಿ ಅಲ್ಲಿ ನೋ ಇನ್ಶೂರೆನ್ಸ್ ಇದೆ, ನಿಲ್. ಸೊ ಇರೋ ಅಮೌಂಟ್ ನ ನಾವು ವಿ ನೀಡ್ ಟು ಅಲೋಕೇಟ್ ಓನ್ಲಿ ದಿಸ್ 3. ನೆಕ್ಸ್ಟ್ ಡೈರೆಕ್ಟ್ ವೇಜಸ್ ಕಾಂಟ್ರಿಬ್ಯೂಷನ್, ಅಂದ್ರೆ ವೇಜಸ್ ಏನಿದೆ ಇಲ್ಲಿ ಡೈರೆಕ್ಟ್ ವೇಜಸ್ ಎಷ್ಟಿದೆ 8:6 ಅಂದ್ರೆ 1:2:3:4 ಅದನ್ನ ಡಿವೈಡ್ ಮಾಡ್ಕೊಂಡು, ಸೊ ಆ ಡೈರೆಕ್ಟ್ ವೇಜಸ್ ಪ್ರಪೋರ್ಷನ್ ಅಂದ್ರೆ 300 rupees ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಎನರ್ಜಿ ಅಗೇನ್ ದ ಕಾಸ್ಟ್ ಆಫ್ ಮಿಷನರಿ ಎಷ್ಟಿದೆ 4:3:2:1 1,300 800 rupees ನ ಈ ಪೋರ್ಷನ್ ಅಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀರಿ. ನೆಕ್ಸ್ಟ್ ಸೂಪರ್ವಿಷನ್, ಅದು ನಂಬರ್ ಆಫ್ ವರ್ಕರ್ಸ್ ನಮ್ಗೆ ಡೇಟಾ ಎಲ್ಲಿದೆ, ನಂಬರ್ ಆಫ್ ವರ್ಕರ್ಸ್ ಇಸ್ 24 16 12 and 8. ನಾವು ಅದನ್ನ 4 ಇಂದ ಡಿವೈಡ್ ಮಾಡ್ಕೊಂಡು ಏನ್ ಮಾಡ್ಕೊಬಹುದು, ಸೊ 6 4 6 are 24 6:4:3:2. ಸೊ ವಿ ಕ್ಯಾನ್ ಟೇಕ್ ದ ಡೇಟಾ 6:4 ಈ ರೇಷಿಯೋ ಅಲ್ಲಿ ಈ ಅಮೌಂಟ್ ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಐ ಹೋಪ್ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅನ್ಕೊಂತೀನಿ. ಸೊ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ವಿ ಹ್ಯಾವ್ ಲೈಕ್ 5 minutes ನಾವು. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಸೊ ಐ ವಿಲ್ ಕ್ಲಾರಿಫೈ. ಏನಾದ್ರು ಡೌಟ್ ಇದೆಯಾ?